ಹಲೋ, ಸ್ವಾಗತ ಎಲ್ಲರಿಗೂ ಗಾಡೆಸ್ ಫರ್ ಸ್ಟಾರೋಗೆ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಯೂನಿವರ್ಸ್ ನಮ್ಮನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾ ಇದೆ ಮತ್ತು ಏನನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಯಾವ ಥರ ಬದಲಾವಣೆಗಳನ್ನ ನಮ್ಮ ಲೈಫಲ್ಲಿ ತರೋದಕ್ಕೋಸ್ಕರ ನಮ್ಮನ್ನು ಈ ರೀತಿ ಪ್ರಿಪೇರ್ ಮಾಡ್ತಾ ಇದೆ, ಇದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಹೌ ಇಸ್ ಯೂನಿವರ್ಸ್ ಪ್ರಿಪೇರಿಂಗ್ ಅಸ್ ಆ್ಯಂಡ್ ಫಾರ್ ವಾಟ್? ಓಕೆ, ಸೊ ಲೆಟ್ ಸ್ಟಾರ್ಟ್ ಇವತ್ತಿನ ಟ್ಯಾರೋ ರೀಡಿಂಗ್. ಈ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಇದು ಗ್ರೂಪ್ ನಂಬರ್ 1 ಈ ಡೆಕ್, ಗ್ರೂಪ್ ನಂಬರ್ 2 ಈ ಡೆಕ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಯೂನಿವರ್ಸಿಂದ ಇವತ್ತಿನ ರೀಡಿಂಗಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ, ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಗ್ರೂಪ್ ನಂಬರ್ 1 ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇದು ಇಂಪಾರ್ಟೆಂಟ್ ಆಗಿ ನನ್ನ ಎಂಟೈರ್ ಬಾಡಿನಲ್ಲಿ ಫೀಲ್ ಆಗ್ತಾ ಇರೋದು ಪೇಷನ್ಸ್ ಅನ್ನೋ ವರ್ಡು. ಲೈಕ್ ನಿಮಗೆ ಯೂನಿವರ್ಸು ತುಂಬ ಸ್ಟ್ರಾಂಗ್ ಆಗಿ ಹೇಳ್ಕೊಡ್ತಾ ಇರೋದು ಪೇಷನ್ಸನ್ನು, ಆ ರೆಸ್ಟ್ಲೆಸ್ನೆಸ್ಸು ಮತ್ತು ಆ ಕನ್ಫ್ಯೂಷನು ಜೀವನದ ಬಗ್ಗೆ, ಮುಂದೆ ಏನು ಅಥವಾ ಯಾವ ರೀತಿ ಯಾವ ಡೈರೆಕ್ಷನ್ ಏನು ಎತ್ತ, ಲೈಕ್ ಐ ನೀಡ್ ಲಾಟ್ ಆಫ್ ಆನ್ಸರ್ಸ್, ನನಗೆಲ್ಲ ಗೊತ್ತಾಗಬೇಕು ಅನ್ನೋವಂಥ ಆ ರೆಸ್ಟ್ಲೆಸ್ ಎನರ್ಜಿನ ಕಾಮ್ ಮಾಡ್ತಾ ಇರೋ ಥರ ಇದೆ, ಅಥವಾ ಅದನ್ನು ಕಾಮ್ ಮಾಡೋದನ್ನು ಹೇಳ್ಕೊಡ್ತಾ ಇರೋ ಥರ ಇದೆ. ಜೀವನನ ನಂಬೋದನ್ನು ಹೇಳ್ಕೊಡ್ತಾ ಇರೋ ಥರ ಇದೆ ಯೂನಿವರ್ಸ್ ಈ ಸಮಯದಲ್ಲಿ. ಯಾಕೆಂದರೆ ಎಲ್ಲನೂ ನಮ್ಮ ಜೀವನದಲ್ಲಿ ಎಲ್ಲನೂ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಟೈಮಿಗೆ ಯಾರು ಬರ್ತಾರೆ, ಅಥವಾ ಯಾವ ಥರ ನಮ್ಮ ಮುಂದೆ ಜೀವನ ಇರುತ್ತೆ. ವಿ ಕೆನಾಟ್ ನೋ ಎವ್ರಿಥಿಂಗ್. ಸೊ ನಿಮಗೆ ಆ ನಂಬಿಕೆನ, ಜೀವನದ ಮೇಲೆ ನಂಬಿಕೆನ, ಯೂನಿವರ್ಸ್ ಮೇಲೆ ನಂಬಿಕೆನ, ನಿಮ್ಮ ಸೋಲ್ ಪ್ಲ್ಯಾನ್ ಮೇಲೆ ನಂಬಿಕೆನ, ಇನ್ ಜನರಲ್ ಆಗಿ ಬಿಲೀಫ್ ಆ್ಯಂಡ್ ಪೇಷನ್ಸ್, ಇದನ್ನು ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ಹೇಳ್ಕೊಡ್ತಾ ಇರೋ ಥರ ಇದೆ. ಅದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀರಾ, ಕಲಿತಾ ಇದ್ದೀರಾ ಅಂತ ಕೂಡ ಅನಿಸುತ್ತೆ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ. ಆ್ಯಂಡ್ ಆಲ್ಸೋ ಐ ಫೀಲ್ ಲೈಕ್ ನಿಮ್ಮ ಲೈಫಲ್ಲಿ ಇದುವರೆಗೂ ನಡೆದಂಥ ಎಷ್ಟೊಂದು ಈವೆಂಟ್ಸ್ಗಳು, ಯೂಶಲಿ ಯು ಆರ್ ಅ ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ. ಲೈಕ್ ಎಲ್ಲ ನನ್ನ ಕಂಟ್ರೋಲಲ್ಲಿರುತ್ತೆ, ಲೈಕ್ ಐ ಹ್ಯಾವ್ ಟು ಕಂಟ್ರೋಲ್ ಎವ್ರಿಥಿಂಗ್, ಅಥವಾ ಈ ಥರ ನನ್ನ ಜೀವನನ ಈ ಥರ ಒಂದು ಪ್ಲ್ಯಾನ್ ಮಾಡಿ ಈ ಥರ ಹೋಗ್ತೀನಿ ಇಷ್ಟು ವಯಸ್ಸಿಗೆ ಅಥವಾ ಈ ಅಷ್ಟರಲ್ಲಿ ಅನ್ನೋ ರೀತಿಯಲ್ಲಿ ನೀವು ಪ್ಲ್ಯಾನ್ ಮಾಡುವಂಥ ಒಂದು ಪರ್ಸ್ನಾಲಿಟಿ ಆಗಿದ್ದರೆ ಅದನ್ನು ಯೂನಿವರ್ಸ್ ಬ್ರೇಕ್ ಮಾಡ್ತಾ ಇರೋ ಥರ ಇದೆ. ಯಾಕೆಂದರೆ ಎಲ್ಲನೂ ಮೋಸ್ಟ್ ಆಫ್ ದ ಟೈಮ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದ ಥರ ಪ್ಲ್ಯಾನ್ ಹೋಗೋದಿಲ್ಲ. ಎಷ್ಟೊಂದು ಸಲ ಚೇಂಜಸ್ ಆಗುತ್ತೆ, ಎಷ್ಟೊಂದು ಸಲ ಲೈಕ್ ಫೇಲ್ಯೂರ್ಸ್ ಆಗುತ್ತೆ, ಎಷ್ಟೊಂದು ಸಲ ಪ್ಲ್ಯಾನ್ಗಳೆಲ್ಲ ಶಿಫ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಅಂದ್ಕೊಂಡಿದ್ದ ವ್ಯಕ್ತಿ, ನಾವು ಅಂದ್ಕೊಂಡಿರೋವಂಥ ಒಂದು ಪರ್ಸ್ನಾಲಿಟಿ ಇರೋದಿಲ್ಲ ಆ ವ್ಯಕ್ತಿಗೆ. ನಾವು ಅವ್ರ ಬಗ್ಗೆ ಏನೋ ಅಂದ್ಕೊಂಡಿದ್ವಿ, ಬಟ್ ಅವ್ರು ಬೇರೆ ಏನೋ ಆಗಿರ್ತಾರೆ. ಸೊ ಹೇಗೆ ಎಲ್ಲ ಆಗ್ತಾ ಇರೋ ಬದಲಾವಣೆಗಳನ್ನ ನಂಬೋದು, ಆಗೋ ಬದಲಾವಣೆಗಳೆಲ್ಲ ನಾನು ಒಳ್ಳೇದಕ್ಕೆ ಆಗ್ತಾ ಇದೆ ಅನ್ನೋವಂಥ ಒಂದು ಅರ್ಥನ ತಗೊಳ್ಳೋದು ಜೀವನದಲ್ಲಿ, ಅದ್ರ ಬಗ್ಗೆ ನಿಮಗೆ ಈ ಸಮಯದಲ್ಲಿ ಯೂನಿವರ್ಸ್ ಕಲಿಸ್ತಾ ಇರೋ ಥರ ಇದೆ, ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋ ಥರ ಇದೆ, ನಿಮ್ಮ ಮೈಂಡ್ ಸೆಟ್ಟನ್ನು ಶಿಫ್ಟ್ ಮಾಡ್ತಾ ಇರೋ ಥರ ಇದೆ, ಲೈಫಲ್ಲಿ ಫ್ಲೆಕ್ಸಿಬಲ್ ಆಗೋದು ಹೇಗೆ ಅಂತ ಅನ್ನೋದನ್ನು ಹೇಳ್ಕೊಡ್ತಾ ಇರೋ ಥರ ಇದೆ, ನಂಬಿಕೆನ ಸ್ಟ್ರಾಂಗ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ಕೊಡ್ತಾ ಇರೋ ಥರ ಇದೆ ಯೂನಿವರ್ಸ್ ಈ ಸಮಯದಲ್ಲಿ. ಯಾಕೆಂದರೆ ನಮ್ಮ ಎಂಟೈರ್ ಲೈಫಲ್ಲಿ ಮೋಸ್ಟ್ ಆಫ್ ಆಲ್ ದ ಬಿಗ್ ಈವೆಂಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗೋದು, ಅಥವಾ ನಾವು ಅಂದ್ಕೊಂಡೇ ಇರೋದಿಲ್ಲ, ಅದು ಆ ಥರ ಆಗೋದು. ಅಫ್ಕೋರ್ಸ್ ಪ್ಲ್ಯಾನಿಂಗ್ ಇಸ್ ಇಂಪಾರ್ಟೆಂಟ್, ಅಫ್ಕೋರ್ಸ್ ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್. ಅದೆಲ್ಲ ಈ ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆಯುತ್ತೆ ಈವೆಂಟ್ಸು, ಅದನ್ನು ಫಾಲೋ ಥ್ರೂ ಮಾಡೋದಕ್ಕೆ ಇದೆಲ್ಲನೂ ಎಕ್ಸ್ಟ್ರಾ ಟೂಲ್ಸ್ ವರ್ಕ್ ಆಗುತ್ತೆ. ಬಟ್ ಲೈಫಲ್ಲಿ ಸರೆಂಡರ್ ಮಾಡೋದು, ನಂಬಿಕೆ ಇಟ್ಕೊಳ್ಳೋದು, ಹೌದು ಇದು ಫೇಲ್ ಆಗಿದ್ದಕ್ಕೆ ಒಂದು ಕಾರಣ ಇದೆ, ಆ ಕಾರಣ ನನಗೆ ಅರ್ಥ ಆಗಬೇಕಾಗಿಲ್ಲ, ಬಟ್ ನನಗೆ ಯೂನಿವರ್ಸ್ ಮೇಲೆ ನಂಬಿಕೆ ಇದೆ, ಅಥವಾ ನನ್ನ ಲೈಫ್ ಪರ್ಪಸ್ ಮೇಲೆ ನನಗೆ ನಂಬಿಕೆ ಇದೆ, ನನ್ನ ಸೋಲ್ ಪ್ಲ್ಯಾನ್ ಮೇಲೆ ನಂಬಿಕೆ ಇದೆ ನನಗೆ ಅಂತ ಹೇಳಿ ನಿಮ್ಮನ್ನು ಫ್ಲೆಕ್ಸಿಬಲ್ ಮಾಡಿ, ನಿಮ್ಮನ್ನು ಆ ಸರೆಂಡರ್ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇರೋ ಥರ ಇದೆ. ಯಾಕೆಂದರೆ ಯೂನಿವರ್ಸ್ ಹ್ಯಾಸ್ ಅ ಬಿಗರ್ ಪ್ಲ್ಯಾನ್, ಬೆಟರ್ ಪ್ಲ್ಯಾನ್. ಯಾಕೆಂದರೆ ಮನುಷ್ಯರಿಗೆ ನಮಗೆ ನಮ್ಮ ಥಿಂಕಿಂಗ್ ಕೆಪಾಸಿಟಿ ಬಂದು ತುಂಬ ಲಿಮಿಟೆಡು. ನಾವು ಎಷ್ಟೇ ಹೇಳಿದ್ರೂ ವಿಶಾಲವಾಗಿ ಯೋಚಿಸಿ ಬ್ರಾಡಾಗಿ ಥಿಂಕ್ ಮಾಡಿ ಅಂತ, ನಮ್ಮ ಬ್ರಾಡ್ ಥಿಂಕಿಂಗ್ ಇಸ್ ಸ್ಟಿಲ್ ಲಿಮಿಟೆಡ್. ನಮಗೆ ಗೊತ್ತಿಲ್ಲ ಇಷ್ಟರ ಮಟ್ಟಿಗೆ ನಾವು ನಮ್ಮ ಲೈಫಲ್ಲಿ ಸಾಧಿಸ್ಬೋದು, ಅಥವಾ ಸಕ್ಸಸ್ನ ಕಾಣ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿರ್ಬೋದು ನಾವು ಸೆಟ್ಲ್ ಆಗ್ತಾ ಇರ್ತೀವಿ. ಬಿಕಾಸ್ ನಮ್ಮ ಮೈಂಡಿಗೆ, ಬ್ರೈನಿಗೆ ಆ ಥರ ಒಂದು ಬೌಂಡ್ರಿ ಇಲ್ದಿರ ಥಿಂಕ್ ಮಾಡೋದು ತುಂಬ ಕಷ್ಟ. ಬಟ್ ಯೂನಿವರ್ಸ್ ನಮಗೆ ಕೊಡಬೇಕಂತ ಅಂದ್ಕೊಳ್ತಾ ಇರೋದು ಎಂಟೈರ್ ಓಷನನ್ನು, ನಮ್ಮ ಪ್ರಕಾರ ಒಂದು ಸಣ್ಣ ಜರಿ ಅಥವಾ ಒಂದು ವಾಟರ್ ಬಾಟಲ್ ಅಲ್ಲಿ ಸಿಗುವಷ್ಟು ನೀರನ್ನ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಅಷ್ಟಕ್ಕೆ ಸೆಟಲ್ ಆಗೋದಕ್ಕೆ ನಾವು ಲೈಕ್ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಬಟ್ ಯೂನಿವರ್ಸ್ ಬಂದು ಯಾವಾಗ ಆ ಲಿಮಿಟೇಷನ್ಸ್ನ, ಬೌಂಡ್ರೀಸ್ನ, ಬ್ಯಾರಿಯರ್ಸ್ನ ಬ್ರೇಕ್ ಮಾಡ್ತೀವಿ,
ಯೂನಿವರ್ಸ್ ಬಂದು ಯೂನಿವರ್ಸ್ನ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕೆಂದರೆ ಯೂನಿವರ್ಸ್ ಈಸ್ ಲಿಮಿಟ್ಲೆಸ್, ಯೂನಿವರ್ಸ್ ಈಸ್ ಬೌಂಡ್ಲೆಸ್, ಯೂನಿವರ್ಸ್ ಈಸ್ ಅಬಂಡೆನ್ಸ್, ಯೂನಿವರ್ಸ್ ಈಸ್ ಪ್ರಾಸ್ಪ್ಯಾರಿಟಿ. ಸೊ ನಮ್ಮ ಸೋಲ್ ಬಂದು ಯೂನಿವರ್ಸು ಸೋಲು ಎರಡೂ ಇಟ್ ಈಸ್ ವೆರಿ ಕ್ಲೋಸ್ಲಿ ಕನೆಕ್ಟೆಡ್, ಇಂಟರ್ಟ್ವೈನ್ಡ್, ಎರಡು ಒಂದಕ್ಕೊಂದು ಟ್ವೈನ್ ಆಗಿರೋದು, ಒಂದಕ್ಕೊಂದರ ಕನೆಕ್ಷನ್ ಬಂದು ವಿ ಮಿರರ್. ಯೂನಿವರ್ಸ್ ನಾವು ಯೂನಿವರ್ಸ್ ಆದಮೇಲೆ, ಯೂನಿವರ್ಸ್ ಅಬಂಡೆಂಟ್ ಆದಮೇಲೆ, ಯೂನಿವರ್ಸ್ ಪ್ರಾಸ್ಪ್ಯಾರಿಟಿ ಆದಮೇಲೆ, ಯೂನಿವರ್ಸ್ ಬಂದು ಪ್ರತಿ ಒಂದು ಏನೆಲ್ಲ ಎಕ್ಸಿಸ್ಟೆನ್ಸಲ್ಲಿದೆ ಯೂನಿವರ್ಸ್ ಅಂತ ಅಂದಮೇಲೆ, ನಾವು ಯೂನಿವರ್ಸ್ ಆದಮೇಲೆ, ಸೊ ನಾವು ಯಾಕೆ ಲಿಮಿಟೆಡ್ ಆಗಿ ಲೈಕ್ ಇಷ್ಟಿದ್ರೆ ಸಾಕು, ಇಷ್ಟಾದರೆ ಸಾಕು ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಅಥವಾ ನಮ್ಮನ್ನು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಅಥವಾ ಸೆಟ್ಲ್ ಆಗೋದಕ್ಕೆ ಟ್ರೈ ಮಾಡೋದು. ಸೊ ಯೂನಿವರ್ಸ್ ಹೇಳ್ತಾ ಇರೋದು ಯು ಆರ್ ಲಿಮಿಟ್ಲೆಸ್, ಯು ಆರ್ ಬೌಂಡ್ಲೆಸ್, ಯಾವುದೇ ಲಿಮಿಟೇಷನ್ಸ್ ಇಲ್ದಿರ ಜೀವನ ಮಾಡೋದು ಈಸ್ ಅ ಸೋಲ್ ಯರ್ನಿಂಗ್ ಅಥವಾ ಸೋಲ್ ಪರ್ಪಸ್ ನಮ್ಮದು. ವಿ ಹ್ಯಾವ್ ಟು ಥಿಂಕ್ ಬಿಗ್ ಆ್ಯಂಡ್ ಬ್ರಾಡರ್. ಎಷ್ಟೇ ನಾವು ಯೋಚನೆ ಮಾಡಿದ್ರು ಬ್ರಾಡಾಗಿ, ಇಟ್ ಇಸ್ ಸ್ಟಿಲ್ ಲಿಮಿಟೆಡ್. ಸೊ ಯೂನಿವರ್ಸ್ ಬಂದು ನಿಮಗೆ ಹೇಳ್ಕೊಡ್ತಾ ಇರೋದು, ಹೌ ಕ್ಯಾನ್ ಯು ಬ್ರೇಕ್ ನಿಮ್ಮ ಇನ್ಫ್ಲೆಕ್ಸಿಬಿಲಿಟಿನ, ರೆಸ್ಟ್ಲೆಸ್ ಎನರ್ಜಿನ, ಸೊ ದಟ್ ಯೂನಿವರ್ಸ್ ಕ್ಯಾನ್ ಬ್ರಿಂಗ್ ಯು 10 times ಮೋರ್. ನೀವು ಕೇಳ್ತಾ ಇರೋದಕ್ಕಿಂತ 10 times ಮೋರ್. ನೀವು ಸೆಟ್ಲ್ ಆಗಬೇಕು ಅಂದ್ಕೊಳ್ತಾ ಇರೋವಂತಹ ಜಸ್ಟ್ ಓಕೆ ಕೈಂಡ್ ಆಫ್ ರಿಲೇಷನ್ಶಿಪ್ಗಿಂತ ಡಿವೈನ್, ಬ್ಯೂಟಿಫುಲ್, ಪ್ಯೂರ್ ಲವ್, ಬ್ಲಿಸ್ಫುಲ್ ರಿಲೇಷನ್ಶಿಪ್ನ ನಿಮ್ಮ ಲೈಫಿಗೆ ತರೋದಕ್ಕೆ. ನೀವು ಸೆಟ್ಲ್ ಆಗಬೇಕು ಅಂತ ಅಂದ್ಕೊಳ್ತಾ ಇರೋದು ಸ್ಮಾಲ್ ಬಿಸ್ನೆಸ್, ಹೆಂಗೋ ತಿಂಗಳಿಗೆ ಇಷ್ಟು ದುಡ್ಡು ಬಂದರೆ ಸಾಕು, ಜೀವನದಲ್ಲೆಲ್ಲ ಬಿಲ್ ಪೇ ಮಾಡಿದರೆ ಸಾಕು ಅಂತ ಅಂದ್ಕೊಳ್ತಾ ಇದ್ದರೆ, ಯೂನಿವರ್ಸ್ ಹೇಳ್ತಾ ಇರೋದು ನಿಮ್ಮ ಬಿಲ್ ಪೇ ಮಾಡಿ, ಬ್ಯಾಂಕ್ ಅಕೌಂಟ್ ಓವರ್ಫ್ಲೋ ಆಗಿ, ನೀವು 4-6 ಜನಕ್ಕೆ ಕೊಟ್ಟು ಚಾರಿಟಿ ವರ್ಕ್ ಮಾಡಿ, ನೀವಿರೋ ಲೈಫ್ ಟೈಮಲ್ಲಿ ಲೆಗಸಿ ಬಿಲ್ಡ್ ಮಾಡೋ ಅಷ್ಟು ಯು ಹ್ಯಾವ್ ಅ ಕೆಪಾಸಿಟಿ. ಬಟ್ ನೀವು ಸಣ್ಣದಾಗಿ ಸೆಟ್ಲ್ ಆಗುವಂಥ ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ಐ ಆಮ್ ಟೀಚಿಂಗ್ ಯು, ಅಥವಾ ನಾನು ನಿಮಗೆ ಕಲಿಸ್ತಾ ಇರೋದು, ಯೂನಿವರ್ಸ್ ಹೇಳ್ತಾ ಇರೋದು ನಿಮಗೆ ಟು ಬಿ ಲಿಮಿಟ್ಲೆಸ್, ಟು ಬಿ ಬೌಂಡ್ಲೆಸ್, ಟು ಬಿ ಅಬಂಡೆಂಟ್, ಬಿಕಾಸ್ ಯೂನಿವರ್ಸ್ ಈಸ್ ಅಬಂಡೆಂಟ್. ಸೊ ಇಂಪಾರ್ಟೆಂಟ್ ಆಗಿ ನಿಮ್ಮ ಮೆಸೇಜು ಇವತ್ತು ಗ್ರೂಪ್ ನಂಬರ್ 1 ಯೂನಿವರ್ಸ್ ಹೇಳ್ತಾ ಇರೋದು ಆ್ಯಂಡ್ ಬಿಗ್ಗೆಸ್ಟ್ ಅಫರ್ಮೇಷನ್ ನಿಮಗೆ, ಐ ಆಮ್ ಅಬಂಡೆಂಟ್. okay, because universe is abundant, so I am abundant. ನಾವು ಯೂನಿವರ್ಸು ಇಟ್ ಈಸ್ ಜಸ್ಟ್ ದ ಸೇಮ್. ವಿ ಆರ್, ನಾವು ಯೂನಿವರ್ಸ್ನ ಒಂದು ಭಾಗ. ನಾವು ಯೂನಿವರ್ಸ್ನ ಒಂದು ಭಾಗ ಅಂದಮೇಲೆ ನಾವು ಯೂನಿವರ್ಸ್. ಸೊ ಯೂನಿವರ್ಸ್ ನಾವು ಅಂದಮೇಲೆ, ಸೊ ಆಬ್ವಿಯಸ್ಲಿ ಎಷ್ಟು ಅಬಂಡೆಂಟು, ಎಷ್ಟು ಅನ್ಲಿಮಿಟೆಡ್ ಯೂನಿವರ್ಸು, ಅದು ನಾವು ಅನ್ನುವಂಥ ಅರ್ಥನ ಸ್ವಲ್ಪವಾಗಿ ನಮಗೆ ಮಾಡಿಸ್ತಾ ಇರೋ ಥರ ಇದೆ ಈ ಪರ್ಟಿಕ್ಯುಲರ್ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು. ಸೊ ಪೇಷನ್ಸು, ಬಿಲೀಫು, ನಿಮ್ಮ ನಂಬಿಕೆಗಳನ್ನ ಬದಲಾಯಿಸ್ತಾ ಇರೋದು, ಮತ್ತು ಜೀವನದಲ್ಲಿ ಫ್ಲೆಕ್ಸಿಬಲ್ ಆಗಿರೋದನ್ನು ಹೇಳ್ಕೊಡ್ತಾ ಇರೋದು ನಿಮಗೆ ಯೂನಿವರ್ಸು. ಯಾಕೆ ಹೇಳ್ಕೊಡ್ತಾ ಇರೋದು, ನಿಮ್ಮನ್ನು ಯಾಕೆ ಈ ಥರ ಪ್ರಿಪೇರ್ ಮಾಡ್ತಾ ಇರೋದು ಯೂನಿವರ್ಸು, ಬಿಕಾಸ್ ಯೂನಿವರ್ಸ್ ಬಂದು ನಿಮ್ಮ ಬಗ್ಗೆ ಯೂನಿವರ್ಸ್ಗಿರುವಂಥ ಐಡಿಯಾಸು, ಪ್ಲ್ಯಾನ್ ಬಂದು ಇಟ್ ಈಸ್ ಲಿಮಿಟ್ಲೆಸ್. ಸೊ ನೀವು ನಿಮ್ಮ ಮೇಲೆ ಹಾಕ್ಕೊಂಡಿರುವಂಥ ಲಿಮಿಟೇಷನ್ಸ್ನ ಬ್ರೇಕ್ ಮಾಡೋದಕ್ಕೆ ಯೂನಿವರ್ಸ್ ಹೆಲ್ಪ್ ಮಾಡ್ತಾ ಇರೋದು, ಸೊ ದಟ್ ಯು ಕ್ಯಾನ್ ಬಿ ಲಿಮಿಟ್ಲೆಸ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಅಫರ್ಮೇಷನ್ ನಿಮಗೆ ಕೆಳಗಡೆ ಕಮೆಂಟ್ ಮಾಡಿ, ಐ ಆಮ್ ಅ ಲಿಮಿಟ್ಲೆಸ್ ಬೀಯಿಂಗ್ ಅಂತ ಹೇಳಿ, ಐ ಆಮ್ ಅ ಲಿಮಿಟ್ಲೆಸ್ ಸೋಲ್ ಅಂತ ಹೇಳಿ, ಐ ಅಕ್ಸೆಪ್ಟ್ ಲೆಸ್ ನೇಚರ್ ಅಂತ ಹೇಳಿ, ಐ ಆಮ್ ಅಬಂಡೆಂಟ್ ಅಂತ ಹೇಳಿ. ಸೊ ದಟ್ ಈಸ್ ಅ ಬ್ಯೂಟಿಫುಲ್ ಲೆಸನ್ ಯೂನಿವರ್ಸ್ ನಮಗೆ ಹೇಳ್ಕೊಡ್ತಾ ಇರೋದು, ನಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು, ನಮ್ಮ ಮೈಂಡ್ ಸೆಟ್ಟನ್ನು ಪ್ರಿಪೇರ್ ಮಾಡ್ತಾ ಇರೋದು ಈ ಅಬಂಡೆನ್ಸ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಸೊ ಸ್ವಲ್ಪದಕ್ಕೆ ಇಷ್ಟಾದರೆ ಸಾಕು, ಈ ಥರದೊಂದು ಯಾರೋ ಒಬ್ಬರು ಇದ್ದರೆ ಸಾಕು ನಮ್ಮ ಜೀವನದಲ್ಲಿ ಅನ್ನೋದಲ್ಲ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಡಿವೈನ್ ಪಾರ್ಟ್ನರ್ಶಿಪ್, ಅಬಂಡೆಂಟ್ ರಿಚ್ ಲೈಫ್, ಲೆಗಸಿ ಬಿಡೋವಂಥ ಬಿಸ್ನೆಸ್ಗಳು, ನೀವು ಹೋದ್ಮೇಲೂ ನಿಮ್ಮನ್ನು ನೆನೆಸ್ಕೊಳ್ಳೋ ಅಂಥ ಕೆಲಸಗಳು. ಸೊ ನೀವು ನಿಮಗೆ ಬೇಕಾಗಿರೋಷ್ಟು ದುಡ್ಡು ಮಾಡಿ ಚಾರಿಟಿ ಕೊಟ್ಟು ಏನಾದರೂ ಬಿಲ್ಡ್ ಮಾಡೋ ಅಂಥ ಒಂದು ದೊಡ್ಡ ಕೆಪಾಸಿಟಿನ ನಿಮಗೆ ಯೂನಿವರ್ಸ್ ನಿಮ್ಮ ಲೈಫಲ್ಲಿ ತರಬೇಕಂತ ಅಂದ್ಕೊಳ್ತಾ ಇರೋದು. ಬಟ್ ನಾವು ಸಣ್ಣದಕ್ಕೆ ಸೆಟ್ಲ್ ಆಗ್ತಾ ಇರೋದ್ರಿಂದ ಯೂನಿವರ್ಸ್ ಬಂದು ವಿ ಹ್ಯಾವ್ ಟು ಟೀಚ್ ಯು, ಹೇಗೆ ಹೇಳ್ಕೊಡೋದು ನಿಮಗೆ. ಸೊ ನಿಮ್ಗೇನು ಎಲ್ಲಿ ಸೆಟ್ಲ್ ಆಗಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅಲ್ಲಿ ಬ್ರೇಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು, ನಿಮ್ಮನ್ನು ಅಲ್ಲಿ ಫೇಲ್ಯೂರ್ಗಳಾಗೋದಕ್ಕೆ ಸ್ಟಾರ್ಟ್ ಆಗೋದು. ಓಕೆ, ಸೊ ಇದೆಲ್ಲ ಅಂದರೆ ಮತ್ತೆ ಏನು ಮಾಡೋದು, ನಾನು ಯಾವ ಡೈರೆಕ್ಷನಲ್ಲಿ ಹೋಗೋದು ಅಂತ ಹೇಳಿ ನಿಮ್ಮ ಪ್ಲ್ಯಾನ್ಗಳನ್ನೆಲ್ಲ ಶ್ಯಾಟರ್ ಮಾಡಿದಾಗ ನೀವು ಸರೆಂಡರ್ ಮಾಡೋದನ್ನು ಕಲಿತೀರಾ. ಸೊ ಓಕೆ, ಶೋ ಮಿ ಯೂನಿವರ್ಸ್, ಲೈಕ್ ಏನು ತರ್ತಾ ಇದ್ದೀರಾ, ಹೇಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಐ ಆಮ್ ಓಪನ್ ಟು ರಿಸೀವ್ ನಿಮ್ಮ ಐಡಿಯಾನ, ನಿಮ್ಮ ಪ್ಲ್ಯಾನನ್ನು, ನಿಮ್ಮ ವಿಷನನ್ನು. ಯಾಕೆಂದರೆ ನಂದೇನು ವರ್ಕ್ ಆಗ್ತಾ ಇಲ್ಲ. ಸೊ ಶೋ ಮಿ ಹೌ
ಆ್ಯಂಡ್ ವಿಚ್ ಡೈರೆಕ್ಷನ್ ಅಂತ ಹೇಳಿ ನಾವು ಯೂನಿವರ್ಸಿಗೆ ಸರೆಂಡರ್ ಮಾಡೋದನ್ನು ಈ ಸಮಯದಲ್ಲಿ ಹೇಳ್ಕೊಡ್ತಾ ಇರೋ ಥರ ಇದೆ. ದಿಸ್ ಈಸ್ ಬ್ಯೂಟಿಫುಲ್. ಸೊ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು, ನಿಮ್ಮ ನಂಬಿಕೆಗಳನ್ನ ಬದಲಾಯಿಸ್ತಾ, ನಿಮ್ಮ ಲಿಮಿಟೇಷನ್ಸ್ಗಳನ್ನ ಬ್ರೇಕ್ ಮಾಡ್ತಾ, ಮತ್ತು ನಿಮ್ಮನ್ನು ಫ್ಲೆಕ್ಸಿಬಲ್ ಮಾಡ್ತಾ, ಆ ರೆಸ್ಟ್ಲೆಸ್ ಎನರ್ಜಿನ ಕಡಿಮೆ ಮಾಡ್ತಾ, ಇದು ಫೇಲ್ ಆದ್ರೂ ಆಗೋದಕ್ಕೆ ಒಂದು ಕಾರಣ ಇದೆ, ಸೊ ಅದ್ರ ಮೇಲೆ ನನಗೆ ನಂಬಿಕೆ ಇದೆ ಅನ್ನುವಂಥ ನಿಮ್ಮ ವಿಲ್ ಪವರ್ನ ಸ್ಟ್ರಾಂಗ್ ಮಾಡ್ತಾ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು ಯೂನಿವರ್ಸು. ನೀವು ಸೆಟ್ಲ್ ಆಗಬೇಕು ಅಂತ ಅಂದ್ಕೊಳ್ತಾ ಇರೋ ಮಿನಿಮಮ್ ಥಿಂಗ್ಸ್ಗೆ, ಮಿನಿಮಮ್ ಐಡಿಯಾಸ್ಗೆ, ಲೈಕ್ ಬಾರ್ಡರ್ ಲೈನ್ ವಿಷನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇರೋದು, ನಿಮ್ಮ ವಿಷನನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇರೋದು, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇರೋದು, ಆ್ಯಂಡ್ ನಿಮ್ಮ ಡೈರೆಕ್ಷನನ್ನು ಚೇಂಜ್ ಮಾಡ್ತಾ ಇರೋದು. ಕೆಲವ್ರಿಗೆ ಈ ಬಿಸ್ನೆಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ರಿ, ಬಟ್ ಸಡನ್ನಾಗಿ ಬೇರೆ ಐಡಿಯಾ ಬರೋದು, ಬೇರೆ ಬಿಸ್ನೆಸ್ ವಿಷನ್ ಬರುವಂಥದ್ದು ಇರ್ಬೋದು. ಕೆಲವ್ರಿಗೆ ಕೆಲಸದ ವಿಚಾರದಲ್ಲಿ ಇದೇ ಕೆಲಸ ನಾನು ಲೈಫ್ ಲಾಂಗ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರಿ, ಬಟ್ ಯೂನಿವರ್ಸ್ ಬಂದು ಬಟ್ ಯು ಆರ್ ನಾಟ್ ಹ್ಯಾಪಿ, ಅಲ್ಲಿ ನೀವು ಖುಷಿಯಾಗಿಲ್ಲ, ವೈ ಡು ಯು ವಾಂಟ್ ಟು ಸೆಟಲ್, ನಿಮಗೆ ಎಷ್ಟೊಂದು ಪಾಸಿಬಿಲಿಟೀಸ್ ಇದೆ ಜೀವನದಲ್ಲಿ, ಅದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ನಿಮಗೆ ಹೊಸ ಐಡಿಯಾಸ್ ಬರ್ತಾ ಇರೋದು. ವಿ ಹ್ಯಾವ್ ನೈಟ್ ಆಫ್ ಪೆಂಟಕಲ್ಸ್. ಸೊ ನಿಮ್ಮ ಲೈಫ್ ಜರ್ನಿ ಬಂದು ಪೇಷನ್ಸ್ ಅಂತ ಹೇಳಿ ಇದಕ್ಕೆ ಈ ಕಾರ್ಡ್ ಬಂದಿರೋದು. ಇಟ್ ಇಸ್ ಪರ್ಫೆಕ್ಟ್ ಬಿಕಾಸ್ ನೈಟ್ ಆಫ್ ಪೆಂಟಿಕಲ್ಸ್ ಇಸ್ ಒನ್ ಆಫ್ ದಿ ಸ್ಲೋ ಮೂವಿಂಗ್ ಸ್ಲೋ ಎನರ್ಜಿ ಇನ್ ಆಲ್ ದ ಕೋರ್ಟ್ ಕಾರ್ಡ್ಸ್. ಟ್ಯಾರೋನಲ್ಲಿ ಕೋರ್ಟ್ ಕಾರ್ಡ್ಸ್ ಅಂದರೆ ಈ ಥರ ಜನರು ಇರೋವಂಥ ಕಾರ್ಡ್ಸ್ಗಳಲ್ಲಿ ಈ ಕಾರ್ಡ್ ಬಂದು ಎಲ್ಲದಕ್ಕಿಂತ ಸ್ವಲ್ಪ ಸ್ಲೋ ಮೂವ್ಮೆಂಟ್, ಸ್ಟಡಿ ಮೂವ್ಮೆಂಟು, ಲೈಕ್ ಅಪ್ಸ್ ಆ್ಯಂಡ್ ಡೌನ್ಸ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ನಾವಿರೋವಂಥ ಜಾಗಕ್ಕೆ ನಾವು ತಲುಪಿರೋದು. ಎಷ್ಟೊಂದನ್ನು ಟ್ರೈ ಮಾಡಿದ್ದೀವಿ, ಎಷ್ಟೊಂದನ್ನು ಬಿಟ್ಟಿದ್ದೀವಿ, ಎಷ್ಟೊಂದು ಹೊಸ ಐಡಿಯಾಗಳನ್ನು ಇಗ್ನೋರ್ ಮಾಡಿದ್ದೀವಿ ನಮ್ಮ ಎಂಟೈರ್ ಲೈಫಲ್ಲಿ. ಮತ್ತು ಈ ಕಾರ್ಡ್ ಬಂದು ಸ್ವಲ್ಪ ವಿ ಕ್ಯಾನ್ ಸೆಟಲ್. ನಾವು ಒಂದೊಂದು ಕಡೆಯೇ ತುಂಬ ಕಾಲ ಸೆಟಲ್ ಆಗಿಬಿಡೋದು, ಅಲ್ಲೇನು ಸರಿಗೆ ವರ್ಕ್ ಆಗ್ತಿಲ್ಲ ಅಥವಾ ನನಗೆ ಅದು ಖುಷಿ ಕೊಡ್ತಿಲ್ಲ ಅಂದ್ರೂ ನಾವು ಅಲ್ಲಿ ಸೆಟ್ಲ್ ಆಗುವಂಥ ಪ್ರಯತ್ನ ಪಡೋದು, ಹೆಂಗೋ ಜೀವನ ಹೋಗ್ತಾ ಇದೆ ಅಂತ ಹೇಳಿ ನಮ್ಮನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸೊ ಆ ಥರ ಒಂದು ಎನರ್ಜಿ ಈ ಕಾರ್ಡಿಂದ ಬರ್ತಾ ಇರೋದು. ಬಟ್ ಈ ಸಮಯದಲ್ಲಿ ಯೂನಿವರ್ಸ್ ನಿಮಗೆ ತೋರಿಸ್ತಾ ಇರೋದು ಲೈಕ್ ದೇರ್ ಆರ್ ಮೆನಿ ಅದರ್ ಆಪ್ಷನ್ಸ್ ಆ್ಯಂಡ್ ಆಪರ್ಚುನಿಟೀಸ್. ಸೊ ನಿಮ್ಮ ಮೈಂಡ್ಸೆಟ್ನ ಶಿಫ್ಟ್ ಮಾಡ್ತಾ ಮತ್ತು ಹೊಸ ಪಾಸಿಬಿಲಿಟೀಸ್ನ ಆಪರ್ಚುನಿಟೀಸ್ ನಿಮ್ಮ ಲೈಫಿಗೆ ಬರುತ್ತೆ ಅನ್ನೋ ನಂಬಿಕೆನ ನಿಮ್ಮಲ್ಲಿ ಸ್ಟ್ರಾಂಗ್ ಮಾಡ್ತಾ, ನಿಮ್ಮ ರೆಸ್ಟ್ಲೆಸ್ನೆಸ್ನ ತೆಗೆದು ಹಾಕ್ತಾ ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು ಅಥವಾ ನಿಮ್ಮ ಜೀವನಕ್ಕೆ ತರ್ತಾ ಇರೋದು ಹೊಸ ಒಂದು ಅಧ್ಯಾಯನ, ಎಲ್ಲಿ ನೀವು ಲಿಮಿಟ್ಲೆಸ್ ಆಗಿ ಜೀವನ ಮಾಡುವಂಥದ್ದು. ಯಾವ ಫೇಲ್ಯೂರ್ಗೂ ಹೆದರ್ಕೊಳ್ತೀರಾ, ಸಕ್ಸಸ್ಗೂ ನಮ್ಮ ತಲೆಗೆ ಏರ್ದಿರಾ. ಕೆಲವು ಸಲ ಸಕ್ಸಸ್ ಬಂದಾಗ ನಾವು ತಿರ್ಗಾ ಅಲ್ಲಿ ಸೆಟ್ಲ್ ಆಗೋಗ್ತೀವಿ, ಓಕೆ ಹೇಗೋ ನಡೀತಾ ಇದೆ, ತಿಂಗಳಿಗೆ ಇಷ್ಟು ಬರ್ತಾ ಇದೆ ಅಂತ ಹೇಳಿ. ಬಟ್ ನಮ್ಮ ಸೋಲ್ ಬಂದು ಇಟ್ ಕೀಪ್ಸ್ ಆನ್ ಎಕ್ಸ್ಪ್ಯಾಂಡಿಂಗ್. ಸೊ ಸೆಟ್ಲ್ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಬಟ್ ಖುಷಿ ಕೊಡದೇ ಇರೋ ಕಡೆ ಸೆಟ್ಲ್ ಆಗೋದು ಈಸ್ ದ ಕ್ವೆಶ್ಚನ್ ಮಾರ್ಕ್ ಯೂನಿವರ್ಸ್ ನಮಗೆ ತೋರಿಸ್ತಾ ಇರೋದು. ಅಫ್ಕೋರ್ಸ್ ನೀವು ಕಂಟೆಂಟ್ಮೆಂಟ್ ಇದೆ, ಯು ಆರ್ ವೆರಿ ಹ್ಯಾಪಿ, ನಾನು ಈ ಥರ ಮಾಡ್ತಾ ಇರೋವಂತಹ ಕೆಲಸದಲ್ಲಿ ನನಗೆ ಇಷ್ಟೇ ದುಡ್ಡು ಬರ್ತಾ ಇರೋದು. ಬಟ್ ನೀವು ಮಾಡ್ತಾ ಇರೋ ಕೆಲಸ ನಿಮಗೆ ತೃಪ್ತಿ ಕೊಟ್ಟಾಗ ಎಷ್ಟೇ ದುಡ್ಡು ಬಂದ್ರೂ ವಿಲ್ ಬಿ ರಿಯಲಿ ಹ್ಯಾಪಿ ನಮ್ಮ ಲೈಫಲ್ಲಿ. ಆ ಥರ ಸೆಟ್ಲ್ ಆಗೋದು ಇಟ್ ಈಸ್ ಅ ಬ್ಯೂಟಿಫುಲ್ ಥಿಂಗ್. ಬಟ್ ಏನು ಖುಷಿ ಇಲ್ಲ, ಅದರಿಂದ ನಮಗೆ ಯಾವುದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದಾಗಲೂ ನಾವು ಸೆಟ್ಲ್ ಆಗೋದಕ್ಕೆ ಟ್ರೈ ಮಾಡಿದಾಗ ಯೂನಿವರ್ಸ್ ಬಂದು ಶೇಕ್ ಮಾಡೋದು, ನಮ್ಮ ನಂಬಿಕೆನ ಲೈಕ್ ರಿವಿಸಿಟ್ ಮಾಡೋದಕ್ಕೆ ಫೋರ್ಸ್ ಮಾಡೋದು. ಸೊ ಈ ಸಮಯದಲ್ಲಿ ಯೂನಿವರ್ಸ್ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು ಟು ಬಿ ಪೇಷಂಟ್, ಹೊಸ ಆಪರ್ಚುನಿಟೀಸ್ಗೆ, ಹೊಸ ಐಡಿಯಾಸ್ನ ನಿಮ್ಮ ಜೀವನಕ್ಕೆ ತರ್ತಾ ಇರೋದು. ವಿಚ್ ಹ್ಯಾಸ್, ಈ ಹೊಸ ಐಡಿಯಾಗಳು ಏನು ಬರುತ್ತೆ ನಿಮಗೆ, ಇಟ್ ಈಸ್ ಗೋಯಿಂಗ್ ಟು ಬಿ ಅಥವಾ ಹೊಸ ವ್ಯಕ್ತಿ. ವಿ ಹ್ಯಾವ್ ಸೋಲ್ಮೇಟ್ ಎನರ್ಜಿ ಆಲ್ಸೋ ಇಲ್ಲಿ. ವಿ ಹ್ಯಾವ್ ಜಾಬ್ ಅಥವಾ ಕರಿಯರ್ ಅಥವಾ ದುಡ್ಡು ಮಾಡುವಂಥ ಒಂದು ಆಪರ್ಚುನಿಟಿ. ಯಾರ ರಿಲೇಷನ್ಶಿಪ್ಪಿಗಾಗಿ ನೀವು ವೇಟ್ ಮಾಡ್ತಾ ಇರೋರು, ದೇರ್ ಈಸ್ ಅ ರಿಲೇಷನ್ಶಿಪ್ ಆಪರ್ಚುನಿಟಿ. ದಿ ಟೂ ಆಫ್ ಕಪ್ಸ್, ಲವರ್ಸ್ ಕಾರ್ಡ್ಗಿಂತ ನನ್ನ ಫೇವ್ರೆಟ್ ರಿಲೇಷನ್ಶಿಪ್ ಕಾರ್ಡ್ ಬಂದು ಟೂ ಆಫ್ ಕಪ್ಸ್, ವೇರ್ ಇಟ್ ಈಸ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್. ಲವರ್ಸ್ ಕಾರ್ಡ್ ಇಟ್ ಈಸ್ ಟೂ ಪ್ಯಾಷನೇಟ್, ಆ ಪ್ಯಾಷನ್ ಕಡಿಮೆ ಆಗೋಗ್ಬೋದು. ಬಟ್ ಟೂ ಆಫ್ ಕಪ್ಸ್ ಬಂದು ಇಟ್ ಈಸ್ ಈಕ್ವಲಿ ಕೊಡ್ತಾ ಇರೋದು, ಈಕ್ವಲಿ ತೊಗೊಳ್ತಾ ಇರೋದು. ಸೊ ಅ ಬ್ಯಾಲೆನ್ಸ್ಡ್ ಲೈಫನ್ನ ನಿಮ್ಮ ಜೀವನದಲ್ಲಿ ಆ ಬ್ಯಾಲೆನ್ಸ್ನ ತರೋದಕ್ಕೆ ಯೂನಿವರ್ಸ್ ನಿಮ್ಮನ್ನು ಈ ಸಮಯದಲ್ಲಿ ಪ್ರಿಪೇರ್ ಮಾಡ್ತಾ ಇರೋದು. ಈ ಎಲ್ಲ ಲೈಫ್ ಇವೆಂಟ್ಸ್ಗಳಿಂದ ನಿಮಗೆ ಕಲಿಸ್ತಾ ಇರೋವಂಥ ಈ ಪಾಠಗಳಿಂದ ನಿಮ್ಮ ಲೈಫಲ್ಲಿ ಆ ಬ್ಯಾಲೆನ್ಸ್ನ ತರೋದಕ್ಕೆ, ನಿಮ್ಮನ್ನು ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ಅಂಥ ಒಂದು ಪ್ಲೇಸಿಗೆ ನಿಮ್ಮನ್ನು ಯೂನಿವರ್ಸ್ ಮೂವ್ ಮಾಡ್ತಾ ಇರೋ ಥರ ಇದೆ. ವಿ ಹ್ಯಾವ್ ಬ್ಯೂಟಿಫುಲ್, ವಿ ಹ್ಯಾವ್ ಕಿಂಗ್ ಆಫ್ ವಾಂಡ್ಸ್, ಎಲ್ಲ ಕಾರ್ಡಲ್ಲೂ ಜನರಿರೋದು. ವಿ ಹ್ಯಾವ್ ಏಸ್ ಆಫ್ ಕಪ್ಸ್,
ದಿಸ್ ಇಸ್ ಕ್ರೇಜಿ. ಗ್ರೂಪ್ ನಂಬರ್ 1 ವಿ ಹ್ಯಾವ್ ಜಸ್ಟಿಸ್. ಈ ಕಾರ್ಡು 2 ಆಫ್ ಕಪ್ಸು ಬಂದು ಬ್ಯಾಲೆನ್ಸು, ಈ ಕಾರ್ಡು ಜಸ್ಟಿಸ್ ಕಾರ್ಡ್ ಬಂದು ಇಟ್ ಈಸ್ ಬ್ಯಾಲೆನ್ಸ್. ಆ್ಯಂಡ್ ಆಲ್ಸೋ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು ಯೂನಿವರ್ಸು ಈ ಪಾಸಿಟಿವ್ ಕಾರ್ಮಿಕ್ ಸೈಕಲ್ ಎನರ್ಜಿಗೆ ಮೂವ್ ಮಾಡೋದಕ್ಕೆ. ನೀವು ಸಿಕ್ಕಾಪಟ್ಟೆ ಅನುಭವಿಸಿದ್ದೀರಾ ನಿಮ್ಮ ಜೀವನದಲ್ಲಿ. ಓ ಮೈ ಗಾಡ್, ಎಲ್ಲ ಕಾರ್ಡು ಅಷ್ಟೇ ನಿಮಗೆ ಬರ್ತಾ ಇರೋವಂಥದ್ದು 8 ಆಫ್ ವಾಂಡ್ಸ್. ಸೊ ಜೀವನದಲ್ಲಿ ಹೇಗೆ ಈಗ ನಾವು ಸಮುದ್ರದಲ್ಲಿ ಸರ್ಫಿಂಗ್ ಮಾಡಿದಾಗ ಟೈಡ್ಸ್ ಅಂದರೆ ಆ ಅಲೆಗಳು ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ. ಆ ಸರ್ಫಿಂಗ್ ಬೋರ್ಡಲ್ಲಿ ನಿಂತ್ಕೊಂಡಾಗ ಅಲೆ ಯಾವ ಥರ ಹೋಗುತ್ತೆ ಆ ಆ್ಯಂಗಲ್ಗೆ ನಾವು ಮೂವ್ ಆಗಬೇಕೋ ಹೊರತು ಅಲೆಗೆ ವಿರುದ್ಧವಾಗಿ ನಾವು ಸರ್ಫ್ ಮಾಡೋದಕ್ಕಾಗೋದಿಲ್ಲ. ಸೊ ಯೂನಿವರ್ಸ್ ನಿಮಗೆ ಈ ಸಮಯದಲ್ಲಿ ಹೇಳ್ಕೊಡ್ತಾ ಇರೋದು ಲೈಫ್ ಮೇಲೆ ಕೆಳಗೆ ಹೋದಾಗ ಅದ್ರ ತಕ್ಕನಂಗೆ ನಮ್ಮ ಒಂದು ಪ್ಲ್ಯಾನನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು, ನಾವು ಫ್ಲೆಕ್ಸಿಬಲ್ ಆಗಿರೋದು. ಖುಷಿ ಆದಾಗ ಲೈಕ್ ಕಂಪ್ಲೀಟ್ಲಿ ಅನ್ಕಂಟ್ರೋಲಬ್ಲಿ ಖುಷಿ ಆಗೋದಲ್ಲ, ದುಃಖ ಆದಾಗ ಅನ್ಕಂಟ್ರೋಲಬ್ಲಿ ನನ್ನ ಜೀವನ ಹೀಗಾಯಿತು ಮುಗ್ದೋಯ್ತು ಅಂತ ಹೇಳಿ ಆ ಲೆವೆಲಿಗೆ ದುಃಖ ಆಗೋದಲ್ಲ. ಎಲ್ಲನೂ ನಾವು ಹೀಗೆ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ತೀವಿ. ಸೊ ದಿಸ್ ಈಸ್ ದ ಕಾರ್ಡ್ ಆಫ್ Nine of Pentacles. This is the card of satisfaction, financial satisfaction. Group number 2, financially satisfied and also emotionally satisfied. ಈ ಎರಡು ಎನರ್ಜಿನೂ ನಿಮ್ಮ ಜೀವನಕ್ಕೆ ತರೋದಕ್ಕೆ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು ಯೂನಿವರ್ಸು. ನಿಮಗೆ ಹೇಳ್ಕೊಡ್ತಾ ಇರೋದು to go with the ebb and flow of life. ebb and flow ಅಂದರೆ ಮೇಲೆ ಕೆಳಗೆ ಹೋಗುವಂಥ ಅಲೆಗಳ ಥರ ನಮ್ಮ ಜೀವನ ಇರೋದು ಯಾವಾಗಲೂ. ಆ ಅಲೆಗಳಿಗೆ ನಾವು ಸಪೋರ್ಟಿವ್ ಆಗಿ ನಾವು ಹೋದಾಗ ನಮಗೆ ಸಫರಿಂಗು, ಪ್ರಾಬ್ಲಮ್ಸು, ಪೇನ್ ಅಷ್ಟು ಆಗೋದಿಲ್ಲ. ನಾವು ಯಾವಾಗ ಅಲೆ ವಿರುದ್ಧ ಸ್ವಿಮ್ ಮಾಡ್ತೀವಿ ಅಥವಾ ಸರ್ಫ್ ಬೋರ್ಡ್ ತೊಗೊಂಡು ಹೋಗ್ತೀವಿ ಅಂದಾಗ ಅಲೆ ಜೋರಾಗಿ ಅಪ್ಪಳಿಸುತ್ತೆ, ನಾವು ಸ್ವಿಮ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ವಿ ವಿಲ್ ಸಫೋಕೇಟ್ ಆ ನೀರೆಲ್ಲ ಲಂಗ್ಸಲ್ಲಿ ತುಂಬಿಕೊಂಡು. ಸೊ ದಟ್ ಈಸ್ ವಾಟ್ ಯೂನಿವರ್ಸ್ ನಿಮಗೆ ಹೇಳ್ಕೊಡ್ತಾ ಇರೋದು ಈ ಸಮಯದಲ್ಲಿ. ಫೇಲ್ಯೂರ್ ಆದಾಗ ನಂಬಿಕೆ ಇಟ್ಕೊಳ್ಳಿ, ಲೈಕ್ ಹೌದು ಈ ಫೇಲ್ಯೂರ್ಗೊಂದು ಕಾರಣ ಇದೆ, ನಾನು ಈ ಫೇಲ್ಯೂರ್ ಸ್ಟೇಟಲ್ಲೇ ಇರಬೇಕಾಗಿಲ್ಲ, ನೆಕ್ಸ್ಟ್ ನಾನು ಪ್ರಯತ್ನಿಸ್ತೀನಿ ಅಂತ ಹೇಳಿ. ಸೊ ದಿಸ್ ಈಸ್ ಆಲ್ ದ ಲೆಸನ್ಸ್ ನಿಮಗೆ ಈ ಸಮಯದಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ಕೊಡ್ತಾ ಇರೋದು. ಸೊ ದ್ಯಾಟ್ ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆದಾಗ, ನಿಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆದಾಗ, ಎಷ್ಟು ಸಲ ಬಿದ್ದರೂ ನಾನು ಎದ್ದೇಳ್ತಾ ಇದ್ದೀನಿ, ಮತ್ತೆ ಪ್ರಯತ್ನ ಪಡ್ತಾ ಇದ್ದೀನಿ. ಆ್ಯಂಡ್ ಐ ವಿಲ್ ಟ್ರಸ್ಟ್ ಯೂನಿವರ್ಸ್, ಲೈಕ್ ಯೂನಿವರ್ಸ್ದೇನೋ ಪ್ಲ್ಯಾನ್ ಇದೆ, ಆ ಪ್ಲ್ಯಾನನ್ನು ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿ ನೀವು ಸರೆಂಡರ್ ಮಾಡಿರೋದು, ಆ ಲೈಫ್ನ ಅಪ್ಸ್ ಆ್ಯಂಡ್ ಡೌನ್ಸ್ನ ನೀವು ಮ್ಯಾನೇಜ್ ಮಾಡ್ತಾ ಇರೋದು, ಲೈಫಲ್ಲಿ ಬ್ಯಾಲೆನ್ಸ್ನ ತರ್ತಾ ಇರೋದು. ಸೊ ಓವರ್ ಆಲ್ ಆಗಿ ಯು ಆರ್ ಬ್ರಿಂಗಿಂಗ್, ಅಥವಾ ಯೂನಿವರ್ಸ್ ನಿಮಗೆ ಈ ಹೊಸ ಒಂದು ಬರ್ತಿಂಗ್ ಆಫ್ ನ್ಯೂ ಏಜ್, ಲೈಕ್ ದಿಸ್ ಈಸ್ ಆಲ್ ನಿಮ್ಮ ಲೈಫ್ ಲೆಸನ್ಸು. ಎಲ್ಲ ಲೈಫ್ ಲೆಸನ್ಸ್ ಕಲಿತು ಆ ಸೆಂಟರ್ ಪಾಯಿಂಟಿಗೆ ಬಂದಿರೋದು. ಸೊ ಈ ಸಮಯದಲ್ಲಿ ನೀವು ಈ ಸೆಂಟರ್ ಪಾಯಿಂಟಲ್ಲಿ ಇಲ್ಲಿ ಏನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಇಲ್ಲಿ ನಿಂತಿರೋಂಥ ವ್ಯಕ್ತಿ 2 ಕೈನೂ ಮೇಲೆ ಎತ್ತಿ ಯೂನಿವರ್ಸ್ಗೆ ಹೇಳ್ತಾ ಇರೋದು, ಅಥವಾ ನಾವು ನಂಬಿರೋಂಥ ಹೈಯರ್ ಪವರ್ಸ್ಗೆ ನಾವು ಹೇಳ್ತಾ ಇರೋದು, ಐ ಸರೆಂಡರ್. ಯಾವುದು ನನಗೆ ಸರಿ, ಯಾವುದು ಸರಿ ಅಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ಮಿಸ್ಟೇಕ್ಸ್ ಮಾಡಿದ್ದೀನಿ ನನ್ನ ಜೀವನದಲ್ಲಿ, ನೆಕ್ಸ್ಟ್ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ವಾಟ್ ಎವರ್ ಇಸ್ ದ ಕೇಸ್, ನನ್ನ ಜೀವನಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಶೋ ಮಿ ದ ಡೈರೆಕ್ಷನ್, ಗಿವ್ ಮಿ ದ ಗೈಡೆನ್ಸ್, ಸಪೋರ್ಟ್ ಮೀ. ನನಗೆ ಬೇಕಾಗಿರೋ ಸ್ಟ್ರೆಂತನ್ನ ನೀವು ಕೊಡಿ, ಬೇಕಾಗಿರೋವಂಥ ಕಂಫರ್ಟ್ನ ನೀವು ಕೊಡಿ, ಬೇಕಾಗಿರೋವಂಥ ಪ್ರೀತಿನ ನೀವು ಕೊಡಿ. ಯಾಕೆಂದರೆ ಈ ದಾರಿನಲ್ಲಿ ನಡೆಯೋದಕ್ಕೆ ನಾನು ರೆಡಿ ಇದ್ದೀನಿ. ಈ ದಾರಿ ಎಲ್ಲಿ ಕರ್ಕೊಂಡು ಹೋಗುತ್ತೆ ನೋಡಬೇಕು ಅನ್ನುವಂಥ ಕುತೂಹಲ ನನಗೆ ತುಂಬ ಇದೆ. ಸೊ ಹಾಗಾಗಿ ಐ ಸರೆಂಡರ್ ಮೈ ಜರ್ನಿ ಟು ದ ಯೂನಿವರ್ಸ್. ಯಾಕೆಂದರೆ ನನ್ನ ಲಿಮಿಟೆಡ್ ಮೈಂಡ್ಗೆ ಎಷ್ಟು ದೂರ ಹೋಗ್ಬೋದು, ಎಷ್ಟು ಎಕ್ಸ್ಪ್ಯಾಂಡ್ ಆಗ್ಬೋದು ಅಂತ ಗೊತ್ತಿಲ್ಲ. ಬಟ್ ಐ ಆಮ್ ನೌ ರೆಡಿ ಯೂನಿವರ್ಸ್ ಪ್ಲ್ಯಾನಿಗೆ, ನನ್ನ ಪ್ಲ್ಯಾನನ್ನು ಅಲೈನ್ ಮಾಡೋದಕ್ಕೆ. ಸೊ ಗೈಡ್ ಮೀ, ಶೋ ಮಿ ದ ವೇ ಅಂತ ಹೇಳಿ ಯೂನಿವರ್ಸ್ಗೆ ನೀವು ಸರೆಂಡರ್ ಮಾಡೋದನ್ನು ಹೇಳ್ಕೊಡ್ತಾ ಇರೋ ಥರ ಇದೆ. ಯಾಕೆಂದರೆ ನಿಮ್ಮನ್ನೇ ಬಿಟ್ಟಾಗ ನೀವು ಅಷ್ಟೊಂದು ಬ್ರಾಡಾಗಿ ಆಲೋಚನೆ ಮಾಡಿಲ್ಲ. ಸೊ ಹಾಗಾಗಿ ವಿ ನೀಡ್ ಮೋರ್. ಸೊ ಯೂನಿವರ್ಸ್ ಇಸ್ ವೆರಿ ಆಂಬಿಷಿಯಸ್ ನಿಮ್ಮ ವಿಚಾರದಲ್ಲಿ. ನಿಮ್ಗೆ ಇನ್ನೂ ಹೆಚ್ಚು ಕೊಡಬೇಕು, ಇನ್ನೂ ಜಾಸ್ತಿ ಪ್ರಾಸ್ಪರಿಟಿ, ನಿಮ್ಮ ಜೀವನನ ಇನ್ನೂ ಬೆಟರ್ ಮಾಡಬೇಕು ನಾನು. ಬಟ್ ನೀವು ಸಣ್ಣದಕ್ಕೆ ಸೆಟ್ಲ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಸೊ ದಿಸ್ ಈಸ್ ದ ಲಾಸ್ಟ್ ಮೆಸೇಜ್ ಆ್ಯಂಡ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಂಟೈರ್ ರೀಡಿಂಗನ್ನು ಸಮ್ ಅಪ್ ಮಾಡ್ತಾ ಇರೋ ಮೆಸೇಜು. ಸೊ ಯೂನಿವರ್ಸ್ ನಿಮಗೆ ಹೇಳ್ಕೊಡ್ತಾ ಇರೋದು ಸಮಯದಲ್ಲಿ ಟ್ರಸ್ಟ್ ದ ಪಾತ್ ಅಂತ ಹೇಳಿ. ಟ್ರಸ್ಟ್ ದ ಪಾತ್ ಅಂದರೆ ನೀವು ನಡೀತಾ ಇರೋ ದಾರಿನ ನೀವು ನಂಬೋದು. ಇಲ್ಲಿ ನೀವು ಇದ್ದೀರಾ, ಇಲ್ಲಿ ಈ ದಾರಿನಲ್ಲಿ ಹೋಗ್ತಾ ಇದ್ದೀರಾ, ಈ ದಾರಿ ಒಂಟಿಯಾಗಿರ್ಬೋದು, ಈ ದಾರಿನಲ್ಲಿ ಯಾರಿಗೂ ನೀವು ಯಾರು ಅಂತ ಅರ್ಥ ಆಗದೆ ಇರ್ಬೋದು, ಅಥವಾ ನೀವು ಹೋಗ್ತಾ ಇರೋ ದಾರಿನೇ ನಿಮಗೆ ಗೊತ್ತಾಗದೇ ಇರ್ಬೋದು. ಬಟ್ ಯೂನಿವರ್ಸ್ ಹೇಳ್ತಾ ಇರೋದು ಜಸ್ಟ್ ಟ್ರಸ್ಟ್ ದ ಪಾತ್, ಐ ಆಮ್ ಗೈಡಿಂಗ್ ಯು. ನಾನು ನಿಮಗೆ ಗೈಡೆನ್ಸ್ ಕೊಡ್ತಾ ಇರೋದು ಟು ಟೇಕ್ ಯು ಟು ದ ಲೈಫ್, ಅಬಂಡೆಂಟ್ ಲೈಫ್ಗೆ ನಿಮ್ಮನ್ನ ತಗೊಂಡು ಹೋಗೋದಕ್ಕೆ.
ಸುಮ್ಮನೆ ಏನೋ ಒಂದು ರಿಲೇಷನ್ಶಿಪ್ ಅಲ್ಲ, ಡೀಪ್ ಮೀನಿಂಗ್ಫುಲ್ ಸೋಲ್ಫುಲ್ ಡಿವೈನ್ ರಿಲೇಷನ್ಶಿಪ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋ ಕಡೆಗೆ, ಆ್ಯಂಡ್ ದೆನ್ ಆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್, ಆ ಕಂಟೆಂಟ್ಮೆಂಟ್, ಆ ಹ್ಯಾಪಿನೆಸ್, ಆ ಕಾಮ್ನೆಸ್, ನಿಮ್ಮ ನರ್ವಸ್ ಸಿಸ್ಟಮ್ನ ಕಾಮ್ ಮಾಡುವಂಥ ಜಾಗಕ್ಕೆ ನಾನು ನಿಮ್ಮನ್ನು ಗೈಡ್ ಮಾಡ್ತಾ ಇರುವಂಥದ್ದು. ಸೊ ನೀವು ಸಣ್ಣದಕ್ಕೆ ಸೆಟಲ್ ಆಗ್ದಿರಾ ಹೇಗೆ ನೀವು ಯೂನಿವರ್ಸ್ ಅಬಂಡೆಂಟ್ ಅಂತ ಹೇಳ್ತಾ ಇದ್ದೀವಲ್ಲ, ಆ ಅಬಂಡೆನ್ಸ್ ಎನರ್ಜಿಗೆ ನಿಮ್ಮನ್ನ ಅಲೈನ್ ಮಾಡ್ತಾ ಇರೋದು. ಬಿಕಾಸ್ ನಿಮ್ಮ ಹತ್ರ ಇರೋ ಪ್ರತಿಯೊಂದು ಕಾರ್ಡು, ನಿಮ್ಮ ಗ್ರೂಪಿಗೆ ಬಂದಿರೋ ಪ್ರತಿಯೊಂದು ಕಾರ್ಡು ಇಟ್ ಈಸ್ ಶೌಟಿಂಗ್ ನಿಮ್ಮ ಎನರ್ಜಿಗೆ ಲೈಕ್ ಯು ಡಿಸರ್ವ್ ಸೋ ಮಚ್ ಮೋರ್. ಅಂದರೆ ನೀವು ಈ ಯೂನಿವರ್ಸಲ್ಲಿ ಅಂದರೆ ಈ ಭೂಮಿ ಮೇಲೆ ಇನ್ನೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬಂದಿರೋದು ಅಬಂಡೆನ್ಸ್ನ, ಬ್ಯೂಟಿನ, ಡಿವೈನ್ ಲವ್ನ. ಓಕೆ, ಈ ಸಿಂಪಲ್ ಮೀಡಿಯೋಕರ್ ಲವ್ ಅಲ್ಲ, ಸುಮ್ಮನೆ ಏನೋ ಒಂದು ಹೆಂಗೋ ಒಂದು ಅಲ್ಲ. ಈ ಜೀವನನ ಮೀನಿಂಗ್ಫುಲ್ ಆಗಿ, ಪರ್ಪಸ್ಫುಲ್ ಆಗಿ, ಇಂಟೆನ್ಸ್ ಆಗಿ, ಡೀಪಾಗಿ, ಬ್ಯೂಟಿಫುಲ್ ಆಗಿ, ಬ್ಯಾಲೆನ್ಸ್ ಆಗಿ ಯಾವ ಥರ ಜೀವನ ಮಾಡೋದು, ಅಲ್ಲಿಗೆ ಡೈರೆಕ್ಟ್ ಮಾಡ್ತಾ ಇರೋದು ಯೂನಿವರ್ಸು. ಸೊ ಇಂಥ ಒಂದು ಅಬಂಡೆಂಟ್ ಜಾಗಕ್ಕೆ ಯೂನಿವರ್ಸ್ ನಮ್ಮನ್ನು ಗೈಡ್ ಮಾಡಬೇಕಾದ್ರೆ ನಮ್ಮ ಸಣ್ಣ ಪುಟ್ಟ ಪ್ಲ್ಯಾನು ಸುಮ್ಮನೆ ಏನೋ ಒಂದಕ್ಕೆ ಸೆಟ್ಲ್ ಆಗೋದನ್ನು ಆಬ್ವಿಯಸ್ಲಿ ಯೂನಿವರ್ಸ್ ಬ್ರೇಕ್ ಮಾಡ್ತಾ ಬರ್ತಾ ಇದೆ. ನಿಮಗೆ ಆ ಪೇಷನ್ಸ್ನ ಕಲಿಸ್ತಾ ಬರ್ತಾ ಇದೆ, ಮತ್ತು ಆ ರೆಸ್ಟ್ಲೆಸ್ನೆಸ್ ಏನಿದೆ ಅದನ್ನು ತೆಗಿತಾ ಬರ್ತಾ ಇದೆ. ಸೊ ದಟ್ ಯು ಕ್ಯಾನ್ ಸರೆಂಡರ್ ಮೋರ್ ಯೂನಿವರ್ಸ್ಗೆ, ಯೂನಿವರ್ಸ್ ಪ್ಲ್ಯಾನಿಗೆ ನೀವು ಅಲೈನ್ ಆದಾಗ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಬ್ಯೂಟಿಫುಲ್ ಡಿವೈನ್ ಹೆವೆನ್ಲಿ ಜರ್ನಿ ನಿಮ್ಮ ಲೈಫಲ್ಲಿ, ನೀವು ಹೋಗ್ತಾ ಇರೋವಂಥ ಡೆಸ್ಟಿನೇಷನಲ್ಲಿ. ಓಕೆ, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ ಗ್ರೂಪ್ ನಂಬರ್ 1, ಬ್ಯೂಟಿಫುಲ್, ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ರೀಡಿಂಗ್ಸ್ ಇದು. ಆ್ಯಂಡ್ ಐ ಲವ್ ಇಟ್. ಓಕೆ, ಸೊ ಕೆಳಗಡೆ ನಿಮ್ಮ ಅಫರ್ಮೇಷನ್ಸ್ನೆಲ್ಲ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಗೇನು ಅನ್ನಿಸ್ತು ಅಂತ ಹೇಳೋದನ್ನು ಮರಿಬೇಡಿ. ಕೆಳಗಡೆ ಕಮೆಂಟ್ಸಲ್ಲಿ ಅಗೇನ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗೆ ಏನಿರ್ತೈತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ ಕೆಳಗಡೆ, ಅಲ್ಲೂ ನಾವು ಕಾನ್ಸ್ಟೆಂಟಾಗಿ ಕನೆಕ್ಟ್ ಆಗ್ತಾ ಇರ್ತೀವಿ, ಎನರ್ಜಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ನನ್ನ ಪ್ರಾಕ್ಟೀಸಸ್ನೆಲ್ಲ ನಾನು ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ದಟ್ ಈಸ್ ಮೋರ್ ಪರ್ಸ್ನಲ್ ಯೂಟ್ಯೂಬಿಗಿಂತ. ಸೊ ಪ್ಲೀಸ್ ಗೋ ಫಾಲೋ ಇನ್ಸ್ಟಾಗ್ರಾಮ್ ಅಕೌಂಟನ್ನು. ಆಲ್ರೈಟ್, ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನಂಬರ್ 2, ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪಿನ ಕನೆಕ್ಟ್ ಮಾಡಿದ ತಕ್ಷಣ, ನಿಮ್ಮ ಗ್ರೂಪ್ಗೆ ರೀಡಿಂಗ್ ಮಾಡೋದಕ್ಕೆ ಕೂತ್ಕೊಂಡ ತಕ್ಷಣ, ಮೆಡಿಟೇಷನಲ್ಲಿ ಕಣ್ಣು ಮುಚ್ಚಿದ ತಕ್ಷಣ ನನಗೆ ಇಮಿಡಿಯೇಟಾಗಿ ಕಾಣಿಸಿದ್ದು ಕನ್ನಡಿ. ಆ ಕನ್ನಡಿ ಒಂದು ನಾನು ಮುಂದೆ ಇರಲಿಲ್ಲ, ಕನ್ನಡಿ ನನ್ನ ಒಳಗಡೆ ಇತ್ತು. ಅಂದರೆ ನನ್ನ ಹಾರ್ಟ್ ಸ್ಪೇಸಲ್ಲಿ ಬರೀ ಮಿರರ್ ಕಾಣಿಸ್ತಾ ಇತ್ತು. ಆ ಮಿರರಲ್ಲಿ ನನ್ನನ್ನು ನಾನೇ ನೋಡ್ತಾ ಇದ್ದಂಥದ್ದು. ಸೊ ನನ್ನನ್ನು ನಾನೇ ನೋಡಬೇಕಾದ್ರೆ ಆ ಮಿರರಲ್ಲೂ ಕೂಡ ನಾನು ಕಣ್ಣು ಮುಚ್ಕೊಂಡಿದ್ದೆ. ಸೊ ಎಲ್ಲೂ ಕಣ್ಣು ಬಿಟ್ಟು ನನ್ನನ್ನು ನಾನು ನೋಡಿದಲ್ಲ, ನನ್ನ ಒಳಗಡೆ ಇರುವಂಥ ಮಿರರ್ನ ನನ್ನ ಒಳಗಡೆ ನಾನು ಹೋಗಿ ನೋಡ್ತಾ ಇದ್ದಿದ್ದು ನನ್ನನ್ನು ನಾನು. ಸೊ ಕಣ್ಣು ಮುಚ್ಕೊಂಡಾಗ ಮಿರರ್ ಇರಲಿ ಏನೇ ಇರಲಿ, ನಾವು ಕಣ್ಣು ಮುಚ್ಕೊಂಡಾಗ ಯಾವುದೇ ಫಿಸಿಕಲ್ ಆಸ್ಪೆಕ್ಟ್ಗಳಿರೋದಿಲ್ಲ. ನಮ್ಮ ಭಾವನೆಗಳು, ನಮ್ಮ ಒಳಗಡೆ ನಡೀತಾ ಇರುವಂಥ ಆ ಫೀಲಿಂಗ್ಸ್ಗಳು, ಸೊ ನನ್ನ ಒಳಗಡೆ ಇರುವಂಥ ಧೈರ್ಯ, ನನ್ನ ಒಳಗಡೆ ಇರುವಂಥ ಶಕ್ತಿ, ನನ್ನ ಒಳಗಡೆ ಮೂವ್ ಆಗ್ತಾ ಇರುವಂಥ ಆ ಎನರ್ಜಿ, ಆ ಶಕ್ತಿ, ನನ್ನ ಒಳಗಡೆ ಹರಿತಾ ಇರುವಂಥ ರಕ್ತ ಫಿಸಿಕಲ್ ಆಸ್ಪೆಕ್ಟಿಗೆ ಬಂದಾಗ, ನಾನು ಬ್ರೀದ್ ಮಾಡ್ತಾ ಇರುವಂಥ ಆ ಗಾಳಿ, ಉಸಿರಾಡ್ತಾ ಇರುವಂಥ ಗಾಳಿ, ನನ್ನ ಸುತ್ತ ಇದ್ದಂಥ ಎನ್ವಿರಾನ್ಮೆಂಟು, ನಾನು ಕೂತಿರುವಂಥ ಜಾಗ, ಸೊ ನಾನು ಎಲ್ಲಿದ್ದೀನಿ, ಯಾವ ಥರ ಇದ್ದೀನಿ, ಫಿಸಿಕಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಪಿರಿಟಲ್ಲಿ, ಸೋಲ್ ಲೆವೆಲಲ್ಲಿ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಪಡ್ತಾ ಇರೋ ಥರ ಇತ್ತು. ನಾನು ಕಣ್ಣು ಮುಚ್ಚಿದ ತಕ್ಷಣ ಆಲ್ಮೋಸ್ಟ್ ಮೆಡಿಟೇಟಿವ್ ಸ್ಟೇಟಿಗೆ ಹೋಗಿ ರೀಡಿಂಗ್ ಮಾಡೋದನ್ನೇ ಮರ್ತು ಹೋಗುವಂಥ ಒಂದು ಡೀಪ್ ಸ್ಟೇಟಿಗೆ ಹೋದಂಗಿತ್ತು ನಿಮ್ಮ ರೀಡಿಂಗಿಗೆ ಕನೆಕ್ಟ್ ಮಾಡಿದಾಗ. ಸೊ ಆಬ್ವಿಯಸ್ಲಿ ನಿಮ್ಮ ರೀಡಿಂಗ್ ಬಂದು ಇಟ್ ಈಸ್ ವೆರಿ ಕ್ಲಿಯರ್. ಯೂನಿವರ್ಸ್ ಈ ಸಮಯದಲ್ಲಿ ನಿಮ್ಮನ್ನು ನೀವು ಹೊರಗಡೆ ಹುಡ್ಕೋ ಪ್ರಯತ್ನ ಪಡ್ತಿದ್ರೆ, ಅಥವಾ ನೀವು ಯಾರು ಅಂತ ತಿಳ್ಕೊಳ್ಳೋವಂಥ ಪ್ರಯತ್ನ ಪಡ್ತಿದ್ರೆ, ಇತ್ತೀಚೆಗೆ ನಿಮ್ಮ ಬಗ್ಗೆ ನಿಮಗೆ ಕುತೂಹಲ, ಆಸಕ್ತಿ ಎಲ್ಲ ಜಾಸ್ತಿ ಆಗಿದ್ದರೆ, ಅಥವಾ ಸ್ಪಿರಿಚುವಲ್ ಪಾತಲ್ಲಿ ನಡಿಬೇಕು ಅನ್ನೋಂಥ ಆಸಕ್ತಿ ಜಾಸ್ತಿ ಆಗಿದ್ದರೆ, ಇದೆಲ್ಲ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು ಯೂನಿವರ್ಸು. ನಿಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟ್ಗೆ, ನಿಮ್ಮ ಸ್ಪಿರಿಚುವಲ್ ಎವಲ್ಯೂಷನ್ಗೆ, ಸ್ಪಿರಿಚುವಲ್ ಜರ್ನಿಯಲ್ಲಿ, ಅಥವಾ ನೀವು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಯಾವುದು ಮಾಡ್ತಿಲ್ಲ ಅಂದರೆ ಇನ್ ಜನರಲ್ ಆಗಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು, ನಿಮಗೆ ಖುಷಿ ಕೊಡುವಂಥ ಒಂದು ಕೆಲಸ ಇರ್ಬೋದು, ನಿಮಗೆ ಖುಷಿ ಕೊಡುವಂಥ ಹ್ಯಾಬಿಟ್ಸ್ ಇರ್ಬೋದು, ಹಾಬೀಸ್ ಇರ್ಬೋದು, ನಿಮಗೆ ಖುಷಿ ಕೊಡುವಂಥ ಒಂದು ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಸೊ ಯು ಆರ್ ಬಿಕಮಿಂಗ್ ಮೋರ್ ಅಥೆಂಟಿಕ್ ಆ್ಯಂಡ್ ರಿಯಲ್ ಲೈಫಲ್ಲಿ. ಓಕೆ, ಇಷ್ಟು ದಿನ ನೀವು ಯಾರು ಅಂತ ನೀವು ಅಂದ್ಕೊಂಡಿದ್ರಿ, ಆ ಒಂದು ಮುಖವಾಡ ಅಥವಾ ಮಾಸ್ಕ್ ಬಂದು ಡ್ರಾಪ್ ಆಗ್ತಾ ಇರ್ಬೋದು ಈ ಸಮಯದಲ್ಲಿ. ಸೊ ನಿಮ್ಮನ್ನು ನೀವು ತುಂಬ ರಿಯಲಿಸ್ಟಿಕ್ ಆಗಿ ನೋಡ್ಕೊಳ್ಳೋವಂಥ ಒಂದು ಪ್ರಯತ್ನ ಪಡ್ತಿರ್ಬೋದು ಈ ಸಮಯದಲ್ಲಿ. ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ಮೋಸ್ಟ್ ಆಫ್ ದೆಮ್ ಸ್ಪಿರಿಚುವಲ್ ಪಾತಲ್ಲಿ ನಡೀತಿರೋರು ಇರ್ಬೋದು. ಸೊ ಹೊಸ ಪ್ರಾಕ್ಟೀಸಸ್ಸು, ಹೊಸ ಸಾಧನೆಗಳು, ಹೊಸ ಮೆಡಿಟೇಷನ್
ಹೊಸ ಮೆಡಿಟೇಷನ್ ಅಲ್ಲ, ಸೊ ಆಲ್ರೆಡಿ ಮೆಡಿಟೇಷನ್ ಮಾಡ್ತಿರುವಂಥವ್ರು ಇರ್ಬೋದು, ಹೊಸ ಹೊಸ ಕ್ಲಾಸಸ್ಗಳು, ಕ್ಯೂರಿಯಾಸಿಟಿ ಇರುವಂಥವ್ರು, ಹೆಚ್ಚು ಪುಸ್ತಕಗಳು ಓದುವಂಥವ್ರು, ಹೊಸದನ್ನು ಕಲಿಬೇಕು ಅನ್ನೋವಂಥ ಕುತೂಹಲ ಇರುವಂಥವ್ರು, ಅಥವಾ ಕ್ರಿಯೇಟಿವ್ ಕೆಲಸಗಳಲ್ಲಿರುವಂಥವ್ರು, ಇನ್ ಜನರಲ್ ಆಗಿ ಹೀಲಿಂಗು ಅಥವಾ ಈ ಥರ ಒಂದು ಆಸ್ಪೆಕ್ಟಲ್ಲಿ, ಲೈಟ್ ಆಸ್ಪೆಕ್ಟಲ್ಲಿ, ಲೈಟ್ ವರ್ಕರ್ ಅಂತ ಏನು ಹೇಳ್ತೀವಿ, ಸೊ ಆ ಥರ ಒಂದು ಎನರ್ಜಿ ಈ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಬರ್ತಾ ಇರುವಂಥದ್ದು. ನೀವು ಆ್ಯಕ್ಟಿವ್ ಆಗಿ ನೀವು ಹೀಲರ್ಸ್ ಆಗಬೇಕಂತಿಲ್ಲ ಅಥವಾ ಸ್ಪಿರಿಚುವಲಿಸ್ಟ್ ಆಗಬೇಕಂತಿಲ್ಲ. ಸೊ ನಿಮ್ಮ ಎನರ್ಜಿನ ನೀವು ಈ ಸಮಯದಲ್ಲಿ ರಿಫೈನ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ನೀವು ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿದ್ದೀರಾ ಈ ಸಮಯದಲ್ಲಿ, ಅಥವಾ ನಿಮ್ಮ ಜೀವನದಲ್ಲಿ ಆ ಬ್ಯೂಟಿನ, ಇನ್ಸ್ಪಿರೇಷನನ್ನು ತರುವಂಥ ಒಂದು ಪ್ರಾಸೆಸ್ಸಲ್ಲಿದ್ದೀರಾ. ಸೊ ಯೂನಿವರ್ಸ್ ಬಂದು ನಿಮಗೆ ಈ ಸಮಯದಲ್ಲಿ ಸಪೋರ್ಟ್ ಮಾಡ್ತಾ ಇರೋದು ಅಥವಾ ನಿಮಗೆ ತೋರಿಸ್ತಾ ಇರೋದು, ಹೇಳ್ಕೊಡ್ತಾ ಇರೋದು, ನಿಮ್ಮನ್ನು ನೀವು ಕಂಡುಕೊಳ್ಳುವಂಥದ್ದನ್ನು, ನಿಮ್ಮ ಒಳಗಡೆ ಇರುವಂಥ ಪ್ಯೂರಿಟಿನ, ಇನ್ನಸೆನ್ಸನ್ನ, ಬ್ಯೂಟಿನ, ಆ ಡಿವಿನಿಟಿನ, ಆ ಸ್ಪಾರ್ಕ್ ಅಂತ ಏನು ಹೇಳ್ತೀವಿ, ಆ ಸ್ಪಿರಿಟ್ ಸ್ಪಾರ್ಕ್, ನಿಮ್ಮ ಸೋಲ್ ಎಸೆನ್ಸನ್ನು ನೀವು ಈ ಸಮಯದಲ್ಲಿ ತಿಳ್ಕೊಳ್ತಾ ಇರೋ ಥರ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಈ ವರ್ಡ್ಸ್ ಎಲ್ಲ ತುಂಬ ಕಾಂಪ್ಲಿಕೇಟೆಡ್ ಅನಿಸಿದ್ರೆ, ಕನ್ಫ್ಯೂಸಿಂಗ್ ಅನಿಸಿದ್ರೆ, ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ಗ್ರೂಪ್ ನಂಬರ್ 2 ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ವಾಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸ್, ನೀವು ಎಷ್ಟು ರಿಯಲಿಸ್ಟಿಕ್ ಆಗಿ ಜೀವನ ಮಾಡ್ಬೋದು ಅಷ್ಟು ರಿಯಲಿಸ್ಟಿಕ್ ಆಗಿ, ಅಥೆಂಟಿಕ್ ಆಗಿ ಜೀವನ ಮಾಡೋದಕ್ಕೆ ನಿಮ್ಮನ್ನು ಯೂನಿವರ್ಸ್ ಪ್ರಿಪೇರ್ ಮಾಡ್ತಾ ಇರೋ ಥರ ಇದೆ. ಯಾಕೆಂದರೆ ನೀವು ಈ ಭೂಮಿ ಮೇಲೆ ಬಂದಿರೋದು ಗ್ರೂಪ್ ನಂಬರ್ 2, ಯು ಹ್ಯಾವ್ ಅ ಹೈಯರ್ ಪರ್ಪಸ್, ಯು ಹ್ಯಾವ್ ಅ ಡಬಲ್ ಮಿಷನ್ ಅಂತ ಹೇಳ್ತಾ ಇರೋದು ಯೂನಿವರ್ಸು. ಸೊ ನೀವು ಬರೀ ಇಲ್ಲಿ ನಿಮ್ಮದೇ ಕಾರ್ಮ ರಿಲೀಸ್ ಮಾಡೋದಕ್ಕೆ ಬಂದಿಲ್ಲ, ನೀವು ನಿಮ್ಮ ಕಾರ್ಮಿಕ್ ರೀಸನ್ಸ್ ಜೊತೆಗೆ ಮದರ್ ಅರ್ತ್ಗೆ, ಭೂಮಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋದು. ಯಾವುದೋ ಒಂದು ವಿಧದಲ್ಲಿ ಈ ಭೂಮಿಗೆ ಆ ಬ್ಯೂಟಿನ, ಹೀಲಿಂಗನ್ನ ಅಥವಾ ಹೊಸ ಜನ್ರೇಷನ್ನ ಈ ಭೂಮಿಗೆ ತರೋದಕ್ಕೆ ಬಂದಿರೋದು. ಕೆಲವರು ಈ ಗ್ರೂಪಲ್ಲಿರೋರು ಪೇರೆಂಟ್ಸ್ ಇರ್ಬೋದು, ಮುಂದಕ್ಕೆ ಪೇರೆಂಟ್ಸ್ ಆಗೋರು ಇರ್ಬೋದು. ಸೊ ನಿಮ್ಮ ಮಕ್ಕಳನ್ನ ನೀವು ಕೊಡುಗೆಯಾಗಿ ಕೊಡ್ತಾ ಇರ್ಬೋದು. ಕೆಲವರು ಆ್ಯಕ್ಚುಲ್ ಆಗಿ ಹೀಲಿಂಗ್ ಆಗಿ ಜನರಿಗೆ ಹೀಲಿಂಗ್ ಮಾಡ್ತಿರ್ಬೋದು, ಅಥವಾ ಮದರ್ ಅರ್ತ್ಗೆ ಯಾವುದೋ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ತಿರ್ಬೋದು. ಕೆಲವ್ರಿಗೆ ಗಿಡ ಮರ ಈ ಥರ ನೇಚರ್ ಮೇಲೆ ಆಸಕ್ತಿ ಜಾಸ್ತಿ ಇರ್ಬೋದು. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಗಿಡಕ್ಕೆ, ಮರಕ್ಕೆ ಏನಾದರೂ ಆದರೆ ನಿಮಗೆ ನೋವು ಆಗುವಂಥ ಒಂದು ಡೀಪ್ ಎಮೋಷನ್ಸ್ನ ಇಟ್ಕೊಂಡಿರುವಂಥ ಒಂದು ವೆರಿ ಪ್ಯೂರ್ ಅಥೆಂಟಿಕ್ ಸೋಲ್ಸ್ ನೀವು. ಸೊ ನೀವು ಈ ಭೂಮಿ ಮೇಲೆ ಬಂದಿರೋದು ನಿಮ್ಮ ಆ ರಿಯಲಿಸ್ಟಿಕ್ ಎನರ್ಜಿನ ಆ್ಯಂಕರ್ ಮಾಡೋದಕ್ಕೆ. ಎಲ್ಲರೂ ಏನು ಹೇಳಿದ್ದಾರೆ ಆ ಥರ ಇರೋದಕ್ಕಲ್ಲ. ಸೊ ನಿಮ್ಮನ್ನು ಹೆಚ್ಚು ಯೂನಿವರ್ಸು ನಿಮಗೆ ಗೈಡ್ ಮಾಡ್ತಾ ಇರೋದು, ಸಪೋರ್ಟ್ ಮಾಡ್ತಾ ಇರೋದು ಆ ಒರಿಜಿನಲ್ ಎನರ್ಜಿಗೆ, ಟು ಗೋ ಬ್ಯಾಕ್ ಹೋಮ್, ಟು ಗೋ ಬ್ಯಾಕ್ ಟು ಯುವರ್ ರೂಟ್ಸ್. ಸೊ ನಿಮ್ಮ ಒರಿಜಿನಲ್ ರೂಟ್ಸ್ ಏನಿದೆ, ನಿಮ್ಮ ಅಥೆಂಟಿಸಿಟಿ ಏನಿದೆ, ನೀವು ಸಣ್ಣ ವಯಸ್ಸಲ್ಲಿ ನೀವು ಯಾರಾಗಿದ್ರಿ, ಲೈಕ್ 3-4 ವರ್ಷದಲ್ಲಿ ದೇರ್ ಇಸ್ ನೋ ಬಡಿ, ಯಾರೂ ನಮ್ಮನ್ನು ಇನ್ನೂ ಬದಲಾಯಿಸಿರೋದಿಲ್ಲ. ಸೊ ಮೇ ಬಿ ಸ್ಕೂಲ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಆದಮೇಲೆ ನೀನಿದು, ನೀನದು, ನೀನು ಈ ಥರ, ನೀನು ಹೀಗಿರ್ತೀಯ, ಇದು ನೀನು ಅಂತ ಹೇಳಿ ನಮ್ಮ ಐಡೆಂಟಿಟಿನ ಚೇಂಜ್ ಮಾಡ್ತಾ ಹೋಗ್ತಾರೆ. ಸೊ ನಿಮ್ಮನ್ನು ಈ ಸಮಯದಲ್ಲಿ ನೀವು ಕೇಳ್ಕೊಳ್ತಾ ಇರೋದು, ಸೊ ಇವ್ರು ಇದೆಲ್ಲ ನನ್ನ ಬಗ್ಗೆ ಹೇಳಿರಲಿಲ್ಲ ಅಂದಿದ್ರೆ, ಅಥವಾ ಇವರು ನೀನಿದು ಅಂತ ಹೇಳಿರಲಿಲ್ಲ ಅಂದಿದ್ರೆ, ಅಥವಾ ಈ ವ್ಯಕ್ತಿ ಅಥವಾ ಈ ಜನರು ಅಥವಾ ಸೊಸೈಟಿ ನಿನ್ನ ಕೈಲಿ ಇದಾಗಲ್ಲ ಅಂತ ಹೇಳಿರಲಿಲ್ಲ ಅಂದಿದ್ದರೆ ನಾನು ಯಾರಾಗಿರ್ತಿದ್ದೆ ಅನ್ನೋವಂಥ ಪ್ರಶ್ನೆನ ಯೂನಿವರ್ಸು ನಿಮಗೆ ಈ ಸಮಯದಲ್ಲಿ ಕೇಳೋ ಅಂಥ ಒಂದು ಸ್ಟೇಜ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋ ಥರ ಇದೆ. ಕೆಲವರು ಆಲ್ರೆಡಿ ಆ ಸ್ಟೇಜಲ್ಲಿ ಇದ್ದೀರಾ, ಅಥವಾ ಕೆಲವರು ಆ ಸ್ಟೇಜ್ಗೆ ಸ್ಲೋ ಆಗಿ ಮೂವ್ ಆಗ್ತಾ ಇದ್ದೀರಾ, ಅಥವಾ ಕೆಲವರು ಆ ಸ್ಟೇಜಿನ ಮಿಡಲಲ್ಲಿ ಇದ್ದೀರಾ. ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ಜರ್ನಿ ನಮ್ಮನ್ನು ನಾವು ಕಂಡುಕೊಳ್ಳುವಂಥದ್ದು. ಸುಮಾರಲ್ಲ 95% ಮೇಲೆ ಜನ ಅದನ್ನು ಕೇಳ್ದಿರೇ ಅವ್ರ ಜೀವನನ ಮುಗಿಸ್ಬಿಡ್ತಾರೆ. ಆ ಒರಿಜಿನಾಲಿಟಿನ ಅವ್ರು ಯಾರು ಅನ್ನೋದನ್ನು ಯಾವತ್ತಿಗೂ ಎಕ್ಸ್ಪ್ರೆಸ್ಸೇ ಮಾಡ್ದಿರ, ಅಥವಾ ಅದನ್ನು ಅಕ್ಸೆಪ್ಟೇ ಮಾಡ್ಕೊಳ್ದಿರ, ಅದನ್ನು ಹೊರಗಡೆ ತರ್ದಿರ ಜೀವನ ಮುಗಿಸ್ಬಿಡ್ತಾರೆ. ಸೊ ನೀವು ಅದನ್ನು ಕೇಳೋವಂಥ ಪ್ರಯತ್ನ ಪಟ್ಟಿರೋದು, ಅಥವಾ ಕೇಳೋ ಅಂಥ ಒಂದು ಧೈರ್ಯ ಮಾಡಿರೋದು, ಮತ್ತು ಆ ದಾರಿನಲ್ಲಿ ನಡೆಯೋ ಅಂಥ ಒಂದು ನಿರ್ಧಾರ ಮಾಡಿರೋದು, ಇಟ್ ಈಸ್ ಅ ಪವರ್ಫುಲ್ ಥಿಂಗ್ ಗ್ರೂಪ್ ನಂಬರ್ 2. ಸೊ ನೀವು ಆಲ್ರೆಡಿ ಇದನ್ನು ಮಾಡಿಲ್ಲ ಅಂದರೆ ಯೂನಿವರ್ಸ್ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು ಈ ಒಂದು ಸ್ಪೇಸ್ಗೆ ಕರ್ಕೊಂಡು ಹೋಗೋದಕ್ಕೆ, ಸೊ ದಟ್ ಯು ಕ್ಯಾನ್ ಬಿ ಆ್ಯಸ್ ರಿಯಲಿಸ್ಟಿಕ್, ಆ್ಯಸ್ ಅಥೆಂಟಿಕ್, ಆ್ಯಸ್ ಪ್ಯೂರ್ ಆ್ಯಸ್ ಪಾಸಿಬಲ್ ಆ್ಯಸ್ ಅ ಸೋಲ್. ಸೊ ದಟ್ ಆ ಎನರ್ಜಿನ ಭೂಮಿಗೆ ಆ್ಯಂಕರ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಸಪೋರ್ಟ್ ಮದರ್ ಅರ್ಥನ ಫ್ರೀಕ್ವೆನ್ಸಿನ ರೇಸ್ ಮಾಡೋದಕ್ಕೆ. ಆ್ಯಂಡ್ ವೆರಿ ಬ್ಯೂಟಿಫುಲ್, ಬಿಕಾಸ್ ಗ್ರೂಪ್ ನಂಬರ್ 1ಗೂ ನಿಮಗೂ, ಇಫ್ ಐ ಹ್ಯಾವ್ ಟು
ಟಾಕ್ ಅಬೌಟ್ ಎನರ್ಜಿ ಯಾವ ಥರ ಇದೆ ಅಂದರೆ, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಐ ಥಿಂಕ್ ಐ ಡೋಂಟ್ ವಾಂಟ್ ಎನಿ ಕಾರ್ಡ್ಸ್, ಯಾವುದೇ ಕಾರ್ಡ್ಸ್ ಬೇಕಾಗಿಲ್ಲ. ಐ ಕ್ಯಾನ್ ಕಂಪ್ಲೀಟ್ ನಿಮ್ಮ ರೀಡಿಂಗ್ನ ಕಾರ್ಡ್ಸ್ ಇಲ್ದೇನೆ, ಬಿಕಾಸ್ ದ ಚಾನಲಿಂಗ್ ಮೆಸೇಜ್ ಇಸ್ ವೆರಿ 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 ಕ್ಲಿಯರ್ ಆ್ಯಂಡ್ ದೇರ್ ಇಸ್ ನೋ ಕನ್ಫ್ಯೂಷನ್. ಯಾವುದೇ ಕಾರ್ಡ್ಸಲ್ಲ ಯಾವುದೇ ಮೆಸೇಜು ನನಗೆ ಬರ್ತಾ ಇರೋದು. ನಿಮ್ಮ ರೀಡಿಂಗಿಗೆ ವಿ ಕ್ಯಾನ್ ಕಂಪ್ಲೀಟ್ ವಿತೌಟ್ ಕಾರ್ಡ್ಸ್. ಯೂಶಲಿ ಎಲ್ಲ ರೀಡಿಂಗನ್ನು ಕಾರ್ಡ್ಸ್ ಇಲ್ದಿರಾನೆ ಕಂಪ್ಲೀಟ್ ಮಾಡ್ಬೋದು. ಬಟ್ ಗ್ರೂಪ್ ನಂಬರ್ 1ಗೆ ಐ ಹ್ಯಾಡ್ ಟು ಪುಲ್ ಮೋರ್ ಕಾರ್ಡ್ಸ್, ಇನ್ನೂ ಹೆಚ್ಚಿಗೆ ಮೆಸೇಜ್ ತರೋದಕ್ಕೆ. ಐ ಥಿಂಕ್ ನಿಮ್ಮ ಗ್ರೂಪಿಗೆ ಇಟ್ ಈಸ್ ಅ ಸ್ಟ್ರೇಟ್ ಫಾರ್ವರ್ಡ್ ಮೆಸೇಜ್ ನಿಮಗೆ ನಿಮ್ಮ ಯೂನಿವರ್ಸಿಂದ ಬರ್ತಾ ಇರೋದು. ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು ನಿಮ್ಮ ರೂಟ್ಸ್ಗೆ ನಿಮ್ಮನ್ನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ. ನಿಮ್ಮ ಒರಿಜಿನಲ್ ಎನರ್ಜಿ ಏನಿದೆ, ನಿಮ್ಮ ಇನ್ನಸೆನ್ಸ್ ಏನಿದೆ, ನಿಮ್ಮ ಸೋಲ್ ವಿಸ್ಡಮ್ ಏನಿದೆ, ಅದನ್ನು ನಿಮಗೆ ರಿಮೈಂಡ್ ಮಾಡೋದಕ್ಕೆ. ಸೊ ದಟ್ ನೀವು ಈ ಭೂಮಿ ಮೇಲೆ ಯಾತಕ್ಕಾಗಿ ಬಂದಿದ್ದೀರಾ, ಡಬಲ್ ಮಿಷನ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ, ಟು ಬಿ ಆಫ್ ಸರ್ವಿಸ್. ಡೈರೆಕ್ಟಾಗಲ್ಲ, ಕೆಲವರು ಡೈರೆಕ್ಟಾಗಿ ಯು ಆರ್ ಹಿಯರ್ ಟು ಬಿ ಆಫ್ ಸರ್ವಿಸ್ ಅಂದರೆ ಬೇರೆಯವ್ರಿಗೆ ಹೀಲಿಂಗು, ಬೇರೆಯವ್ರಿಗೆ ಸಪೋರ್ಟು, ಬೇರೆಯವ್ರಿಗೆ ಕೌನ್ಸ್ಲಿಂಗು, ಬೇರೆಯವ್ರಿಗೆ ಟ್ಯಾರೋ ರೀಡಿಂಗು, ಬೇರೆಯವ್ರಿಗೆ ಹಿಪ್ನೋಥೆರಪಿ, ಬೇರೆಯವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಅವ್ರ ಲೈಫ್ ಪರ್ಪಸಲ್ಲಿ ಸಪೋರ್ಟ್ ಮಾಡುವಂಥ ಒಂದು ಆ್ಯಕ್ಟಿವ್ ರೋಲ್. ಕೆಲವರು ಟೀಚರ್ಸ್ ಇರ್ಬೋದು, ಮೆಂಟರ್ಸ್ ಇರ್ಬೋದು, ಲೈಫ್ ಕೋಚಸ್ ಇರ್ಬೋದು. ಇನ್ ಸಮ್ ವೇ ಈ ಬೇರೆಯವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ಇನ್ನು ಕೆಲವರು ನಿಮ್ಮ ಒಂದು ಟ್ಯಾಲೆಂಟ್ಸ್ನ, ಸ್ಕಿಲ್ಸ್ನ ಯೂಸ್ ಮಾಡಿ, ಮೇ ಬಿ ಯು ಆರ್ ಸಿಂಗಿಂಗ್, ಮೇ ಬಿ ಯು ಆರ್ ಡ್ಯಾನ್ಸಿಂಗ್, ಮೇ ಬಿ ಯು ಆರ್ ಕ್ರಿಯೇಟಿಂಗ್ ಬ್ಯೂಟಿ. ಇನ್ ಸಮ್ ವೇ ಈ ಭೂಮಿನಲ್ಲಿ ಬೇರೆಯವ್ರಿಗೆ ಆ ಖುಷಿನ, ಅವರ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ. ಇಫ್ ಯು ಆರ್ ಅ ಪೇಂಟರ್, ನೀವು ಪೇಂಟ್ ಮಾಡಿರೋಂಥ ಪೇಂಟಿಂಗ್ನ ಬೇರೆಯವ್ರು ನೋಡಿದಾಗ ದೇರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಆ್ಯಕ್ಟಿವೇಶನ್ ಅವರ ಲೈಫಲ್ಲಿ ಅಥವಾ ಅವ್ರ ಮೈಂಡಲ್ಲಿ, ಅವರ DNA ಸೊ ದಟ್ ದೇ ಕ್ಯಾನ್ ರಿಯಲೈಸ್ ಅವ್ರು ಯಾರು ಅಂತ ಹೇಳಿ. ಜಸ್ಟ್ ಆನ್ ಎಕ್ಸಾಂಪಲ್, ಲೈಕ್ ನೀವು ನನಗೇನು ಮಹಾ ಟ್ಯಾಲೆಂಟ್ ಇದೆ ಅಂತ ಅಂದ್ಕೊಂಡಿದ್ರೆ, ಈ ರೀಡಿಂಗಲ್ಲಿ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೀವು ಇಲ್ಲಿ ಬಂದಿರೋದು ಆ ಟ್ಯಾಲೆಂಟ್ನ ತೊಗೊಂಡು, ಆ ಸ್ಪೆಷಲ್ಟಿನ ತೊಗೊಂಡು ಫಾರ್ ಅ ರೀಸನ್. ಸೊ ಡೋಂಟ್ ಇಗ್ನೋರ್ ಆರ್ ಡೋಂಟ್ ಡಿಸ್ಕೌಂಟ್ ನಿಮಗೆ ಕೊಟ್ಟಿರೋಂಥ ನ್ಯಾಚುರಲ್ ಆಗಿ ಬರುವಂಥ ಟ್ಯಾಲೆಂಟ್ಸ್ನ. ಕೆಲವ್ರಿಗೆ ನಿಮ್ಮ ಮಾತಾಡುವಂಥ ಶೈಲಿ ಇರ್ಬೋದು, ಜನರಿಗೆ ನೀವು ಹೇಳೋವಂಥ ಒಂದು ಅಡ್ವೈಸ್ಗಳಿರ್ಬೋದು, ಜಸ್ಟ್ ಆ್ಯಸ್ ಸಿಂಪಲ್ ಆ್ಯಸ್ ನಿಮ್ಮ ನಗು ಇರ್ಬೋದು. ದಾರಿನಲ್ಲಿ ಸ್ಟ್ರೇಂಜರ್ಸ್ನ ನೋಡಿದಾಗ ಯಾವುದೋ ಒಬ್ರದ್ದು ಬಟ್ಟೆ ಚೆನ್ನಾಗಿರುತ್ತೆ, ನೀವು ಅವ್ರನ್ನ ನೋಡಿದ ತಕ್ಷಣ ಅವ್ರ ಬಟ್ಟೆ ಅಥವಾ ಅವ್ರ ಡಿಸೈನು ಅಥವಾ ಅವ್ರ ನಗು ನಿಮ್ಗೆ ಇಷ್ಟ ಆಗ್ಬೋದು. ಸೊ ಡೋಂಟ್ ಶೈ ಅವೇ ಅವರಿಗೆ ಕಾಂಪ್ಲಿಮೆಂಟ್ ಕೊಡೋದಕ್ಕೆ. ಓ ಯುವರ್ ಸ್ಮೈಲ್ ಇಸ್ ಟು ಗುಡ್, ಅಥವಾ ನಿಮ್ಮ ಡ್ರೆಸ್ ತುಂಬ ಚೆನ್ನಾಗಿದೆ, ಅಥವಾ ನಿಮ್ಮ ಸ್ಯಾರಿ ತುಂಬ ಚೆನ್ನಾಗಿದೆ, ಅಥವಾ ರ್ಯಾಂಡಮ್ ಆಗಿ ಯಾರನ್ನಾದರೂ ನೋಡಿ, ಬಸ್ ಡ್ರೈವರ್ನಿರ್ಬೋದು, ಕಂಡಕ್ಟರ್ನಿರ್ಬೋದು, ಜಸ್ಟ್ ಜನರಲ್ ಆಗಿ ಯಾರನ್ನಾದರೂ ನೋಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನೀವು ಆ ಸ್ಮೈಲ್ ಮಾಡೋದ್ರಿಂದ ಯು ಆರ್ ಮೇಕಿಂಗ್ ಸಂಬಡೀಸ್ ಡೇ ಅ ಸ್ಪೆಷಲ್. ಓಕೆ, ಬೇರೆಯವ್ರ ಜೀವನನ ನೀವು ಯಾವುದೋ ಒಂದು ರೀತಿಯಲ್ಲಿ ಸ್ಪೆಷಲ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಯುವರ್ ಎನರ್ಜಿ ಇಸ್ ಸೋ ಬ್ಯೂಟಿಫುಲ್, ಇನ್ನಸೆಂಟ್, ಚೈಲ್ಡ್ ಲೈಕ್, ಪ್ಯೂರ್ ಲವ್ ಫೀಲ್ಡ್ ಎನರ್ಜಿ ನಿಮ್ಮದು ಗ್ರೂಪ್ ನಂಬರ್ 2. ಸೊ ಅದನ್ನು ನೀವು ಮತ್ತೆ ಕಂಡುಕೊಳ್ತಾ ಇದ್ರೆ, ಯು ಹ್ಯಾವ್ ಕಮ್ ಅ ಫುಲ್ ಸರ್ಕಲ್ ಗ್ರೂಪ್ ನಂಬರ್ 2. ಸೊ ನಿಮ್ಮ ಲೈಫಲ್ಲಿ ಈ ಸ್ಟೇಜ್ಗೆ ಬರೋದು ಇಟ್ ವಾಸ್ ನಾಟ್ ಈಸಿ. ತುಂಬಾ ಅನುಭವಿಸ್ಬೇಕಾಗಿ ಬಂತು, ಅಥವಾ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿ ಬಂತು. ಎಸ್ಪೆಷಲಿ ರಿಲೇಷನ್ಶಿಪ್ಗಳಲ್ಲಿ ನೀವು ಯಾರಂತ ಕಂಡುಕೊಳ್ಬೇಕಾಗಿ ಬಂತು. ನಿಮ್ಮ ಪವರ್ನ ನೀವು ಕೊಟ್ಬಿಟ್ಟಿದ್ರಿ. ತುಂಬಾ ಹಾರ್ಡ್ಶಿಪ್ಸ್ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ಗಳಲ್ಲಿ. ಬಟ್ ಇವಾಗ ನೀವು ಯಾರು ಅಂತ ನೀವು ಅರ್ಥ ಮಾಡ್ಕೊಳ್ತಾ, ನಿಮ್ಮ ಬೆಲೆನ ನೀವು ಕಂಡುಕೊಳ್ತಾ, ನಿಮ್ಮ ರಿಯಲಿಸ್ಟಿಕ್ ವಾಯ್ಸ್ ಏನು ಅಂತ ನೀವು ತಿಳ್ಕೊಳ್ತಾ, ಅದನ್ನು ಆಚೆ ತರ್ತಾ ಇರೋ ಥರ ಇದೆ ಈ ಸಮಯದಲ್ಲಿ. ಆ್ಯಂಡ್ ಯು ಆರ್ ಫೈಂಡಿಂಗ್ ಯುವರ್ ಬ್ಯಾಲೆನ್ಸ್ ಈ ಟೈಮಲ್ಲಿ. ಆ್ಯಂಡ್ ನಿಮ್ಮ ಪಾತ್ ಏನು, ಅಥವಾ ಯಾವ ಪಾತಲ್ಲಿ ನೀವು ನಡಿಬೇಕು ಅನ್ನೋದನ್ನು ಈ ಸಮಯದಲ್ಲಿ ದೀರ್ಘವಾಗಿ ಆಲೋಚನೆ ಮಾಡ್ತಾ ಇರೋ ಥರ ಇದೆ. ಕೆಲವರು ತುಂಬ ಜನನ ಹಿಂದೆ ಬಿಟ್ಟಿದ್ದೀರಾ ನಿಮ್ಮ ಜೀವನದಲ್ಲಿ. ಹಳೆ ಫ್ರೆಂಡ್ಸ್ ಇರ್ಬೋದು, ಹಳೆ ಐ ಡೋಂಟ್ ನೋ ಪಾರ್ಟ್ನರ್ಸ್ ಇರ್ಬೋದು, ರಿಲೇಷನ್ಶಿಪ್ಗಳಿರ್ಬೋದು, ಅಥವಾ ಹಾಬೀಸ್ ಇರ್ಬೋದು, ಹ್ಯಾಬಿಟ್ಸ್ ಇರ್ಬೋದು. ಯು ಹ್ಯಾವ್ ಗಿವನ್ ಅಪ್ ಅ ಲಾಟ್ ನಿಮ್ಮ ಜೀವನದಲ್ಲಿ. ಎಷ್ಟೊಂದನ್ನು ಹಿಂದೆ ಬಿಟ್ಟಿದ್ದೀರಾ. ಕೆಲವರು ಕಟ್ ಮಾಡುವಂಥ ಪ್ರಾಸೆಸ್ಸಲ್ಲಿದ್ದೀರಾ, ಬೇಡದೇ ಇರೋ ಅಂಥದ್ದನ್ನು. ಆ್ಯಂಡ್ ಯು ಆರ್ ಬಿಕಮಿಂಗ್ ವೆರಿ ಕ್ಲಿಯರ್. ಇವಾಗ ಬೌಂಡ್ರಿ ಸೆಟ್ ಮಾಡೋದನ್ನು ಕಲಿತಿರ್ಬೋದು ಈ ಸಮಯದಲ್ಲಿ. ಯಾಕೆಂದರೆ ನೀವು ಇಷ್ಟು ಪ್ಯೂರು, ಇಂಥ ಒಂದು ಹೈ ವೈಬ್ರೇಷನಲ್ ಎನರ್ಜಿ ಅಂತ ಗೊತ್ತಾದ ಮೇಲೆ ಯು ಕೆನಾಟ್ ಜಸ್ಟ್ ವೇಸ್ಟ್ ಸಿಂಪ್ಲಿ ವೇಸ್ಟಿಂಗ್ ಯುವರ್ ಎನರ್ಜಿ, ಟೈಮ್, ಎಫರ್ಟು ನಿಮ್ಮ ಬೆಲೆ ಗೊತ್ತಿಲ್ಲದೆ ಇರೋರ ಹತ್ರ. ಆಬ್ವಿಯಸ್ಲಿ ದೂರದಿಂದ ಎಲ್ಲರಿಗೂ ಬ್ಲೆಸ್ಸಿಂಗ್ ಕಳ್ಸೋಣ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ. ಬಟ್ ಅವ್ರ ಜೀವನದಲ್ಲಿ ಇದ್ದು ಅದನ್ನೆಲ್ಲ ನಾವು ಅನುಭವಿಸೋವಂಥ ಅವಶ್ಯಕತೆ ಇಲ್ಲ. ಸೊ ಆ್ಯಸ್ ಅ ಬ್ಯೂಟಿಫುಲ್ ಸೋಲ್ ಎಲ್ಲರನ್ನೂ ಹರಿಸಿ ಹಾರೈಸಿ ಎಲ್ಲರಿಗೂ ಬ್ಲೆಸ್ಸಿಂಗ್
ಬ್ಲೆಸ್ಸಿಂಗ್ನ ಕಳಿಸಿ. ಬಟ್ ನಿಮಗೆ ಅನುಕೂಲ ಆಗದೇ ಇರೋವಂಥ ಪರಿಸ್ಥಿತಿನಲ್ಲಿ, ನಿಮಗೆ ಬೆಲೆ ಕೊಡದೇ ಇರೋವಂಥ ಜಾಗದಲ್ಲಿ ನೀವಿದ್ದು ನಿಮ್ಮ ವ್ಯಾಲ್ಯೂನ ಕಡಿಮೆ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸೊ ಅದನ್ನು ನೀವು ಕಲಿತಿದ್ದೀರಾ ಅಥವಾ ಕಲಿಯುವಂಥ ಪ್ರಾಸೆಸ್ಸಲ್ಲಿದ್ದೀರಾ. ಕೆಲವರು ಆಲ್ರೆಡಿ ಕಲಿತು ಸಿಕ್ಕಾಪಟ್ಟೆ ಬೌಂಡ್ರೀಸ್ ಹಾಕಿ ಆ ಹೀಲಿಂಗ್ ಜರ್ನಿನಲ್ಲಿ ಹೋಗಿದ್ದೀರಾ. ನಿಮ್ಮ ಹಾರ್ಟ್ ಎಷ್ಟೊಂದು ಸಲ ಬ್ರೇಕ್ ಆಗಿರ್ಬೋದು, ಎಷ್ಟೊಂದು ಸಲ ನೋವು ಆಗಿರ್ಬೋದು, ನಿಮಗೆ ಬೇರೆ ಜನರಿಂದ, ಬೇರೆಯವರು ನಡ್ಕೊಂಡಂಥ ನಡವಳಿಕೆಯಿಂದ ಅಥವಾ ಅವ್ರು ಆಡಿದಂಥ ಮಾತುಗಳಿಂದ, ಅಥವಾ ನೀವು ಯಾರಂತ ಅವ್ರಿಗೆ ತಿಳ್ಕೊಳ್ಳೋ ಅಂಥ ಕೆಪಾಸಿಟಿ ಇಲ್ದಿರ ನಿಮ್ಮನ್ನು ಪುವರ್ ಆಗಿ ಟ್ರೀಟ್ ಮಾಡಿದರೆ ಅವರು. ಸೊ ಯು ಹ್ಯಾವ್ ಬೀನ್ ಹರ್ಟ್. ನಿಮ್ಮ ಪಾಸ್ಟಲ್ಲಿ ನಿಮ್ಮನ್ನು ತುಂಬ ಕಡಿಮೆ ಜನ ಅರ್ಥ ಮಾಡ್ಕೊಂಡಿರೋವಂಥವ್ರು ಇರ್ಬೋದು ನಿಮ್ಮ ಜೀವನದಲ್ಲಿ. ಬೆರಳೆಣಿಕೆ ಅಷ್ಟೇ ಫ್ರೆಂಡ್ಸ್ಗಳಿರ್ಬೋದು, ಅಥವಾ ನಿಮ್ಮ ಕ್ಲೋಸ್ ಗ್ರೂಪ್ ಅಥವಾ ಕ್ಲೋಸ್ ಸರ್ಕಲ್ ಅನ್ನೋದು ಇಟ್ ಈಸ್ ವೆರಿ ಫ್ಯೂ. ಕೆಲವು ಜನಕ್ಕೆ ಮಾತ್ರ ನಿಮ್ಮ ಇನ್ನರ್ ಸರ್ಕಲಲ್ಲಿ ಬರುವಂಥ ಒಂದು ವಾಟ್ ಯು ಕಾಲ್ ಕೆಪಾಸಿಟಿ ಇರೋದು. ಬಿಕಾಸ್ ನಿಮ್ಮ ಈ ಡೆಪ್ತನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಎಲ್ಲರಿಗೂ. ಓಕೆ, ವಿ ಹ್ಯಾವ್ ದ ಹರ್ಮಿಟ್ ಕಾರ್ಡ್. ಇದನ್ನೇ ನಾವು ಸ್ಟಾರ್ಟಿಂಗಲ್ಲಿ ಆ ಚಾನೆಲ್ಡ್ ಮೆಸೇಜಲ್ಲಿ ನಾವು ಮಾತಾಡಿದ್ದು. ಸೊ ಯು ಆರ್ ಗೋಯಿಂಗ್ ಡೀಪ್. ಹರ್ಮಿಟ್ ಬಂದು ನಮ್ಮ ಒಳಗಡೆ ನಾವು ಹೋಗುವಂಥದ್ದು. ನಾನು ಸ್ಟಾರ್ಟಿಂಗಲ್ಲಿ ಆ ಮಿರರ್ ವಿಷನ್ ಬಗ್ಗೆ ಮಾತಾಡಿದ್ದು. ಸೊ ನಮ್ಮ ಒಳಗಡೆ ನಾವು ಹೋಗುವಂಥದ್ದು. ವಿ ಹ್ಯಾವ್ ದ ಹ್ಯಾರೋಫ್ಯಾಂಟ್. ಬ್ಯೂಟಿಫುಲ್ ಕಾರ್ಡ್ಸ್. ಯಾಕೆ ಅಂತ ಹೇಳ್ತೀನಿ, ಬಿಕಾಸ್ ಯು ಹ್ಯಾವ್ 7 ಆಫ್ ಸ್ವಾರ್ಡ್ಸ್. ಇದು ನಮಗೆ ನಮ್ಮ ಬೆನ್ನ ಹಿಂದೆ ನಡೆದಂಥ ಕೆಲಸಗಳು, ಅಥವಾ ನಮ್ಮ ಪವರ್ನ ತೊಗೊಂಡಂಥ ಜನರು, ಅಥವಾ ನಾವು ಮಾಡಿದ್ದನ್ನು ಅವ್ರ ಕ್ರೆಡಿಟ್ ತೊಗೊಂಡಂಥ ಜನರು. ಸೊ ದಿಸ್ ಈಸ್ ದ ಕಾರ್ಡ್, ಆರ್ ದಿಸ್ ಈಸ್ ದ ಕೈಂಡ್ ಆಫ್ ಲೈಫ್ ನಾವು ಪಾಸ್ಟಲ್ಲಿ ಲೀಡ್ ಮಾಡಿದ್ದು. ನಮ್ಮ ಪವರ್ನ ಫ್ರೀಯಾಗಿ ಕೊಟ್ಟು, ನಮ್ಮ ವ್ಯಾಲ್ಯೂ ಗೊತ್ತಿಲ್ದಿರ ನಾವು ಕೊಡ್ತಾನೆ ಹೋಗಿ ಆ ವ್ಯಕ್ತಿ ನಮಗೆ ಲೈಕ್ ಇಟ್ ವಾಸ್ ನಾಟ್ ವೆರಿ ಸಪೋರ್ಟಿವ್ ಹೆಲ್ದಿ ರಿಲೇಷನ್ಶಿಪ್ಸ್, ಅಥವಾ ತುಂಬ ಹೆಲ್ದಿ ಲೈಫ್ ಅನ್ನೋದು ಇಲ್ದಿರ ನಮ್ಮನ್ನು ನಾವು ಎಷ್ಟೊಂದು ಸಲ ಆ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ಗಳಲ್ಲಿ, ಆ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ಗಳಲ್ಲಿ ನಾವು ಇದ್ವಿ ನಮ್ಮ ಲೈಫಲ್ಲಿ. ಬಟ್ ಇವಾಗ ಬೋಲ್ಡ್ನೆಸ್ ಬಂದಿದೆ, ಅಥವಾ ಕರೇಜ್ ಬಂದಿದೆ, ಅಥವಾ ಬೌಂಡ್ರಿ ಹಾಕುವಂಥ ಧೈರ್ಯ ಬಂದಿದೆ, ಅಥವಾ ನೋ ಅಂತ ಹೇಳುವಂಥ ಒಂದು ಧೈರ್ಯ ಬಂದಿದೆ. ಸೊ ಆ ವಾಯ್ಸ್ನ ಕಂಡ್ಕೊಳ್ತಾ ಇದ್ದೀರಾ, ನಿಮ್ಮ ವ್ಯಾಲ್ಯೂನ ಕಂಡ್ಕೊಳ್ತಾ ಇದ್ದೀರಾ. ಸೊ ಬೇಸಿಕ್ಲಿ ಯೂನಿವರ್ಸ್ ನಿಮ್ಮನ್ನು ಇದಕ್ಕೆಲ್ಲ ಪ್ರಿಪೇರ್ ಮಾಡಿರೋದು ಇದುವರೆಗೂ. ನಿಮ್ಮ ಒರಿಜಿನಾಲಿಟಿಗೆ, ನಿಮ್ಮ ಅಥೆಂಟಿಕ್ ಇನ್ನಸೆಂಟ್ ಪ್ಯೂರ್ ಎನರ್ಜಿಗೆ ನಿಮ್ಮನ್ನ ವಾಪಸ್ಸು ಕರ್ಕೊಂಡು ಹೋಗೋದಕ್ಕೆ, ನಿಮ್ಮ ಸೋಲ್ನ ಎವಲ್ಯೂಷನನ್ನು ಅಥವಾ ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ, ಈ ಹಳೆ ಎನರ್ಜಿಯಿಂದ ನಿಮ್ಮನ್ನ ದೂರ ಕರ್ಕೊಂಡು ಹೋಗ್ತಾ ಇರೋದು. ನೀವು ನಿಮ್ಮ ಸೋಲ್ ಜರ್ನಿನಲ್ಲಿ ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ. ಬಿಕಾಸ್ ಆ ನೆಗೆಟಿವ್ ಕಾರ್ಮಿಕ್ ಸೈಕಲ್ನ ಯು ಹ್ಯಾವ್ ಕ್ಲೋಸ್ಡ್. ಓಕೆ, ನೀವು ಅಲ್ಲಿ ಏನು ಕಲಿಬೇಕಾಗಿತ್ತೋ ನೀವು ಅದನ್ನು ಕಲ್ತಾಗಿದೆ. ಅದರಿಂದ ಪಡೆದಂಥ ಲೈಫ್ ಲೆಸನ್ ಏನಿದೆ ಅದನ್ನು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೀರಾ. ಲೈಫ್ ಲೆಸನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಅಂದರೆ, ಆ ಸೈಕಲ್ ಯಾವಾಗ ಬ್ರೇಕ್ ಆಗುತ್ತೆ ಅಂದರೆ, ನಾವು ಯಾವಾಗ ಅದರಿಂದ ಏನು ಕಲಿಬೇಕು ಕಲ್ತ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಜೀವನಕ್ಕೆ ಅದನ್ನು ಅಳವಡಿಸ್ಕೊಂಡಾಗ ಆ ಲೈಫ್ ಲೆಸನ್ನು ಕಂಪ್ಲೀಟ್ ಆಗೋದು. ಓಕೆ, ಗೊತ್ತಾಯ್ತು ಇದರಿಂದ ಹಿಂಗೆ ಅಂತ ಅಂದ್ಬಿಟ್ಟು ಎಲ್ಲೋ ಒಂದು ಪೇಪರಲ್ಲಿ ಬರೆದು ಬಿಸಾಕಿದ್ರೆ ಅದು ಜೀವನದ ಆ ಲೈಫ್ ಲೆಸನ್ನು ಕಲ್ತ್ವಿ ಅಂತ ಅಲ್ಲ, ಮತ್ತೆ ಅದೇ ಲೈಫ್ ಲೆಸನ್ ರಿಪೀಟ್ ಆಗುತ್ತೆ ಬೇರೆ ಒಂದು ವ್ಯಕ್ತಿ ಮುಖಾಂತರ, ಅಥವಾ ಬೇರೆ ಹೊಸ ಬಾಸು, ಹೊಸ ರಿಲೇಷನ್ಶಿಪ್ಪು, ಹೊಸ ಇನ್ನೊಂದು, ಬಟ್ ಸೇಮ್ ಕೈಂಡ್ ಆಫ್ ಲೆಸನ್ ಅಗೇನ್ ಆ ಸೈಕಲಲ್ಲಿ, ಆ ಲೂಪಲ್ಲಿ ಸಿಗಾಕೊಂಡಿರ್ತೀವಿ. ಬಟ್ ಯಾವಾಗ ಅದೇನು ಹೇಳ್ಕೊಡ್ತಾ ಇದೆ, ಆ ಪಾಠ ಏನು ಅಂತ ಹೇಳಿ ನಾವು ಕಲ್ತ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ನಮ್ಮ ಜೀವನಕ್ಕೆ ಇಂಪ್ಲಿಮೆಂಟ್ ಮಾಡಿಕೊಂಡಾಗ ಆ ಸೈಕಲ್ ಬ್ರೇಕ್ ಮಾಡ್ತೀವಿ. ಸೊ ಯು ಹ್ಯಾವ್ ಸಕ್ಸಸ್ಫುಲಿ ಆ ಸೈಕಲ್ನ ಬ್ರೇಕ್ ಮಾಡಿದ್ದೀರಾ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರೋದು. ಕೆಲವರು ಆ ಬ್ರೇಕ್ ಮಾಡುವಂಥ ಪ್ರಾಸೆಸ್ಸಲ್ಲಿದ್ದೀರಾ, ಆ ಹೀಲಿಂಗ್ ಜರ್ನಿನಲ್ಲಿದ್ದೀರಾ. ಇವಾಗ ನಿಮ್ಮನ್ನು ನೀವು ತಿಳ್ಕೊಳ್ಳೋ ಅಂಥ ಒಂದು ಜರ್ನಿನಲ್ಲಿದ್ದೀರಾ. ಬೇಸಿಕ್ಲಿ ಇದೆಲ್ಲ ಪ್ರಿಪೇರ್ ಮಾಡ್ತಾ ಇರೋದು ಯೂನಿವರ್ಸ್ ನಿಮ್ಮನ್ನು, ನಿಮ್ಮ ಈ ಅಥೆಂಟಿಕ್ ಲೈಫನ್ನ ಲೀಡ್ ಮಾಡೋದು ಹೇಗೆ ಅಂತ ತೋರಿಸೋದಕ್ಕೆ. ಗ್ರೂಪ್ ನಂಬರ್ 2, ದಿಸ್ ಈಸ್ ಅ ಬ್ಯೂಟಿಫುಲ್ ಹೀಲಿಂಗ್ ಎಂಪವರಿಂಗ್ ಜರ್ನಿ. ಓಕೆ, ಬ್ಯೂಟಿಫುಲ್ ಎಂಪವರಿಂಗ್ ಜರ್ನಿ. ಯಾ, ಸೊ ನಾನು ಆಗಲೇ ಒಂದು ವರ್ಡ್ ಯೂಸ್ ಮಾಡಿದೆ, ಲೈಟ್ ವರ್ಕರ್ಸ್ ಅಂತ. ಲುಕ್ ಎಟ್ ದಿಸ್ ಕಾರ್ಡ್, ಲೈಟ್ ವರ್ಕರ್ಸ್. ಸೊ ನಿಮ್ಮ ಅಲೈನ್ಮೆಂಟು ಎಂಟೈರ್ ಸ್ಪಿರಿಚುವಲ್ ಫ್ಯಾಮಿಲಿ, ಇದು ನಿಮ್ಮ ಎಂಟೈರ್ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಪ್ರೋಗ್ರೆಸ್ನ ನೋಡಿ, ಕೌನ್ಸಿಲ್ ಆಫ್ ಲೈಟ್. ಸೊ ದೀಸ್ ಆರ್ ಯುವರ್ ಲೈಟ್ ಮಾಸ್ಟರ್ಸ್, ನಿಮಗೆ ಸಪೋರ್ಟ್ ಮಾಡಿ, ನಿಮಗೆ ಆ ಬ್ಲೆಸ್ಸಿಂಗ್ಸ್ನ ಕಳಿಸಿ ನಿಮಗೆ ಹೇಳ್ತಾ ಇರೋದು, ದ ಕೌನ್ಸಿಲ್ ಆಫ್ ಲೈಟಿಂದ, ಯು ಆರ್ ಅ ಲೈಟ್ ವರ್ಕರ್, ಯು ಆರ್ ಅ ಏಂಜಲಿಕ್ ಬೀಯಿಂಗ್.
you are an earth angel and you have done the work, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ನಿಮಗೆ ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇರೋ ಥರ ಇದೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಅ ಕನ್ಫರ್ಮೇಷನ್ ನಾನು ಮಾಡ್ತಾ ಇರೋ ಈ ರೀಡಿಂಗು ಇಟ್ ಈಸ್ ಆನ್ ಸ್ಪಾಟ್ ಆರ್ ಆನ್ ಎಕ್ಸಾಕ್ಟ್ಲಿ ಆನ್ ಟಾರ್ಗೆಟ್ ಅನ್ನೋ ಥರ. ದ ಕೌನ್ಸಿಲ್ ಆಫ್ ಲೈಟ್ ಬಂದು ದಿಸ್ ಇಸ್ ಅ ಗ್ರೂಪ್ ಆಫ್ ಪೀಪಲ್, ಓಕೆ, ಗ್ರೂಪ್ ಆಫ್ ಎನರ್ಜಿ, ಗ್ರೂಪ್ ಆಫ್ ಮಾಸ್ಟರ್ಸ್, ಅ ಕಲೆಕ್ಟಿವ್ ಮಾಸ್ಟರ್, ಅಸೆಂಡೆಡ್ ಮಾಸ್ಟರ್ಸ್ ಎನರ್ಜಿ ಇದು. ಸೊ ಅಸೆಂಡೆಡ್ ಮಾಸ್ಟರ್ಸ್ನ ಸೋಲ್ ಪರ್ಪಸ್ಸೇ ಬಂದು ಅವರು ಆ್ಯಕ್ಚುಲಿ ಅವರು ಮುಕ್ತಿನ ಪಡೆದು ಅಥವಾ ವಾಪಸ್ಸು ಸೋರ್ಸ್ ಎನರ್ಜಿ ಎಲ್ಲಿಂದ ಬಂದರು ಅಲ್ಲಿಗೆ ವಾಪಸ್ ಹೋಗಿ ಐಕ್ಯ ಆಗೋ ಅಂಥ ಒಂದು ಓಪನಿಂಗ್ ಇದ್ರೂ ಅವರು ಮತ್ತೆ ಆ ಸಟಲ್ ಬಾಡಿನಲ್ಲಿ ಉಳ್ಕೊಳ್ಳೋದಕ್ಕೆ ಒಂದೇ ಕಾರಣ, ಹ್ಯುಮ್ಯಾನಿಟಿಗೆ ಸಪೋರ್ಟ್ ಮಾಡಬೇಕು, ಅವರು ಈ ಹಂತಕ್ಕೆ ಬರಬೇಕು ಅಂತ ಹೇಳಿ. ಸೊ ನಿಮ್ಮ ಎನರ್ಜಿ ಗ್ರೂಪ್ ನಂಬರ್ 2 ಇಟ್ ಈಸ್ ಅ ಲೈಟ್ ವರ್ಕರ್ಸ್ ಎನರ್ಜಿ. ನಿಮ್ಮ ಎನರ್ಜಿ ಬಂದು ಇಟ್ ಈಸ್ ವೆರಿ ವೆರಿ ಹೈ ವೈಬ್ರೇಷನಲ್ ಆ್ಯಂಡ್ ಹೈಯರ್ ಫ್ರೀಕ್ವೆನ್ಸಿ ಇರುವಂಥ ಎನರ್ಜಿ ನಿಮ್ಮದು. ಈ ಭೂಮಿ ಮೇಲೆ ನಿಮ್ಮ ಲೈಟ್ ಏನಿದೆ, ಎಲ್ಲ ಹ್ಯೂಮನ್ ಬೀಯಿಂಗ್ಸೂ ಲೈಟ್ ಫ್ರೀಕ್ವೆನ್ಸಿ ತೊಗೊಂಡೇ ಬರೋದು, ಬಟ್ ನಿಮ್ಮ ಫ್ರೀಕ್ವೆನ್ಸಿ ಲೈಟ್ ಫ್ರೀಕ್ವೆನ್ಸಿ ಏನಿದೆ ಇಟ್ ಈಸ್ ವೆರಿ ಹೈಯರ್ ಫ್ರೀಕ್ವೆನ್ಸಿ. ಸೊ ಈ ಹೈಯರ್ ಫ್ರೀಕ್ವೆನ್ಸಿನ ನಾವು ಭೂಮಿ ಮೇಲೆ ಹ್ಯಾಂಕರ್ ಮಾಡಿದಾಗ ಇಡೀ ಹ್ಯುಮ್ಯಾನಿಟಿಗೆ ಸಪೋರ್ಟ್ ಮಾಡುತ್ತೆ ಆ ಹೊಸ ಎನರ್ಜಿನ ಪುಷ್ ಮಾಡಿ ಅರ್ಥ ಒಳಗಡೆಗೆ. ಸೊ ದಟ್ ಈಸ್ ವಾಟ್ ಯು ಆರ್ ಡೂಯಿಂಗ್, ದಟ್ ಈಸ್ ದ ಡಬಲ್ ಮಿಷನ್ ನಿಮ್ಮದು ಇಲ್ಲಿ. ಯಾವಾಗ ನಾವು ಆ ಬೆಳಕನ್ನು, ಆ ಹೈಯರ್ ಫ್ರೀಕ್ವೆನ್ಸಿ ಇರುವಂಥ ಲೈಟನ್ನು ನಮ್ಮ ಒಳಗಡೆ ಇದ್ರೂ ಅದನ್ನು ಡಿಮ್ ಮಾಡಿ ಅದಕ್ಕೆ ಅದರ ಪವರ್ ಅದರ ಸ್ವಿಚ್ ಆಫ್ ಮಾಡಿಬಿಟ್ಟು ನಾವು ಸುಮ್ಮನೆ ಹೇಗೋ ಒಂದು ಅಡ್ಜಸ್ಟ್ ಮಾಡಿಕೊಂಡು ಒರಿಜಿನಲ್ ಆಗಿ ಇಲ್ದಿರ ಹೋಗ್ತಾ ಇದ್ರೆ ನಾವು ಇಲ್ಲಿ ಭೂಮಿ ಮೇಲೆ ಬಂದಿದ್ದಕ್ಕೆ ಅರ್ಥನೇ ಇಲ್ಲ. ನಿಮ್ಗೆ ಇರುವಂಥ ಟ್ಯಾಲೆಂಟ್ ಇರೋದು ಕಾರಣ ಇದೆ, ನಿಮ್ಮಲ್ಲಿರುವಂಥ ಸ್ಕಿಲ್ಸ್ ಇರೋದಕ್ಕೆ ಕಾರಣ ಇದೆ, ನಿಮ್ಮ ಒಳಗಡೆ ಬರ್ತಾ ಇರುವಂಥ ಆ ಇಂಟ್ರೆಸ್ಟಿಗೆ ಕಾರಣ ಇದೆ. ಸೊ ಅದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಅದನ್ನು ವೆನ್ ಯು ಲಿವ್ ಟ್ರೂ ಟು ಯುವರ್ ಸೋಲ್, ನಿಮ್ಮ ಆ ಸೋಲ್ಗೆ ನೀವು ಯಾವಾಗ ಟ್ರೂತ್ಫುಲ್ಲಾಗಿ ಈ ಜೀವನನ ಮಾಡ್ತೀರಾ ನಿಮ್ಮ ಲೈಫ್ ಪರ್ಪಸ್ಸು 100% ಫುಲ್ಫಿಲ್ ಆಗುತ್ತೆ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ. ಸೊ ಈ ಸಮಯದಲ್ಲಿ ಯೂನಿವರ್ಸ್ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇರೋದು ನಿಮ್ಮ ಪವರ್ಗೆ ನಿಮ್ಮನ್ನ ತರೋದಕ್ಕೆ. ವಿ ಹ್ಯಾವ್ ದಿಸ್ ವಾರಿಯರ್ ಎನರ್ಜಿ, ಆಬ್ಸಲ್ಯೂಟ್ಲಿ. ಇಲ್ಲಿ ನಾವು ಹೆಲ್ಪ್ಲೆಸ್ ಆಗಿದ್ವಿ, ಬಟ್ ಇಲ್ಲಿ ವಾರಿಯರ್ ಆಗಿದ್ದೀವಿ. ಇಲ್ಲಿ ವಿವರ್ ನಮ್ಗೆ ಇಲ್ಲೂ ಪವರ್ ಇತ್ತು, ಇಲ್ಲ ಅಂತಲ್ಲ, ಬಟ್ ಆ ಪವರ್ ನಮಗೆ ಗೊತ್ತಿರಲಿಲ್ಲ, ನಮ್ಮ ಎನರ್ಜಿ ನಮಗೆ ಗೊತ್ತಿರಲಿಲ್ಲ. ಸೊ ಬೇರೆಯವರು ನಮ್ಮನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಬಿಟ್ಟಿದ್ವಿ. ಬಟ್ ಇಲ್ಲಿ ನಾವು ಯಾರು ಅಂತ ತಿಳ್ಕೊಂಡಿದ್ದೀವಿ, ನಮ್ಮ ಪವರ್ ಏನಂತ ತಿಳ್ಕೊಂಡಿದ್ದೀವಿ, ನಮಗೆ ಇರೋ ಅಂಥ ಒಂದು ಬ್ಯೂಟಿ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ, ನಮ್ಮ ವಾಯ್ಸಿಗೆ ಇರುವಂಥ ಬೆಲೆ ಏನು ಅಂತ ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿ ಬೌಂಡ್ರೀಸ್ ಹಾಕಿರೋದು, ಇಲ್ಲಿ ನೋ ಅಂತ ಹೇಳ್ತಾ ಇರೋದು, ಇಲ್ಲಿ ನಮ್ಮ ಸೋಲ್ ಪರ್ಪಸ್ಗೆ ಸ್ಟೆಪ್ ಇನ್ ಆಗಿರೋದು, ಇಲ್ಲಿ ನಾವು ಅಥೆಂಟಿಕ್ ಆಗಿ ಜೀವನ ಮಾಡ್ತಾ ಇರೋದು. ಯಾರು ಅಥೆಂಟಿಕ್ ಆಗಿ ಜೀವನ ಮಾಡಿದಾಗ ನಾವು ಒಬ್ಬರೇ ಮಾಡಿದಾಗ ಆಬ್ವಿಯಸ್ಲಿ ಜನರು ಕ್ರಿಟಿಸೈಸ್ ಮಾಡ್ತಾರೆ, ಆಬ್ವಿಯಸ್ಲಿ ಜನರು ಬೆರಳು ತೋರಿಸ್ತಾರೆ, ಏನು ಮಹಾ ಇವರೊಬ್ಬರೇ ಮಾಡೋದು, ಇವರೊಬ್ಬರೇ ಬಿಸ್ನೆಸ್ ಮಾಡೋದು ಅಥವಾ ಈ ಥರ ಒಂದು ಬಿಸ್ನೆಸ್ ಮಾಡೋದು. ದೆರ್ ಕ್ಯಾನ್ ಬಿ ಲಾಟ್ ಆಫ್ ಕ್ರಿಟಿಸಿಸಮ್ ಹೊರಗಡೆಯಿಂದ. ಕೆಲವೊಂದು ರೀಡಿಂಗ್ಸ್ಗಳನ್ನು ಕೆಲವೊಂದು ಜನರಿಗೆ ಟ್ರಿಗರ್ ಮಾಡುತ್ತೆ. ಕೆಳಗಡೆ ಕಮೆಂಟ್ಗಳಲ್ಲಿ ಕೆಲವೊಬ್ರು ಹಾಕಿರ್ತಾರೆ, ಎಷ್ಟು ಮಾತಾಡ್ತೀರಾ ನೀವು, ಸ್ವಲ್ಪ ಮಾತು ಕಡಿಮೆ ಮಾಡಿ ಅಂತ. ಎಷ್ಟೊಂದು ಜನ ಅಲ್ಲ, ಅಟ್ಲೀಸ್ಟ್ ಒಬ್ಬರು ಇಬ್ಬರು, ಅಟ್ಲೀಸ್ಟ್ 3 ವೀಡಿಯೋನಲ್ಲಿ ಒಬ್ಬರು ಇಬ್ಬರು ಆದರೂ ಸಿಕ್ಕಿರ್ತಾರೆ ಆ ಥರ ಮೆಸೇಜ್, ಆ ಥರ ಕಮೆಂಟ್ ಮಾಡಿರೋರು, ಎಷ್ಟು ಮಾತಾಡ್ತೀರಾ, ಮಾತು ಕಡಿಮೆ ಮಾಡಿ ಅಂತ ಹೇಳಿ. ಜೀವನದಲ್ಲಿ ಬಂದಿರೋದೇ ಮಾತಾಡೋದಕ್ಕೆ, ಈ ಮಾತುಗಳಿಂದ ನಿಮಗೆ ಸಪೋರ್ಟ್ನ ತರೋದಕ್ಕೆ. ಯಾರೋ ಒಂದು ವ್ಯಕ್ತಿ ನೀವು ಯಾಕೆ ಇಷ್ಟು ಮಾತಾಡ್ತೀರಾ ಅಂದ ಮಾತ್ರಕ್ಕೆ ನಾನು ಯೂಟ್ಯೂಬನ್ನು ಶಟ್ ಡೌನ್ ಮಾಡಿಬಿಟ್ಟು ಓಡೋಗಿ ಹತ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಅವ್ರಿಗೆ ಟ್ರಿಗರ್ ಆಗ್ತಾ ಇದೆ ಬಿಕಾಸ್ ಅವರು ಇಷ್ಟು ಮಾತಾಡ್ತಿಲ್ಲ ಅಥವಾ ಇಷ್ಟು ಮಾತಾಡೋದಕ್ಕೆ ಬರೋದಿಲ್ಲ ಅನ್ನುವಂಥ ಕಾರಣದಲ್ಲಿ. 99.9% ಜನರಿಗೆ ಖುಷಿ ಕೊಡಬೇಕಾದ್ರೆ ಆ 0.1% ಜನರು ಯಾಕೆ ಇಷ್ಟು ಮಾತಾಡ್ತೀರಾ, ಯಾಕೆ ಈ ಥರ ಹೇಳ್ತೀರಾ. ಸೊ ಐ ಆಮ್ ಸಾರಿ, ನಿಮ್ಮನ್ನು ಸ್ಯಾಟಿಸ್ಫೈ ಮಾಡೋದಕ್ಕಲ್ಲ ನಾನು ಈ ಚಾನಲ್ ಓಪನ್ ಮಾಡಿರೋದು. ಯಾರು ರೆಡಿ ಇದ್ದಾರೆ ಅವರಿಗೆ ಮೆಸೇಜ್ ಕೊಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಸ್ಮೈಲ್ ಮಾಡಿ ವಿ ಕೀಪ್ ಮೂವಿಂಗ್ ಆನ್. ಸೊ ನಿಮಗೂ ಅದೇ ಮೆಸೇಜು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯೂನಿವರ್ಸ್ ಹೇಳ್ತಾ ಇರೋದು, ಡೋಂಟ್ ವರಿ. ಯಾರು ಏನು ಹೇಳ್ಕೊಳ್ತಾರೆ ಅಥವಾ ಕಮೆಂಟ್ಸ್ ಮಾಡ್ಕೊಳ್ತಾರೆ ಅಥವಾ ಕ್ರಿಟಿಸೈಸ್ ಮಾಡ್ಕೊಳ್ತಾರೆ, ದಟ್ ಈಸ್ ಬಿಕಾಸ್ ಅವರು ನಿಮ್ಮ ಥರ ಒಂದು ರಿಯಲಿಸ್ಟಿಕ್ ಲೈಫ್ನ ಲೀಡ್ ಮಾಡ್ತಿಲ್ಲ ಅಂತ ಹೇಳಿ. ಸೊ ಡೋಂಟ್ ವರಿ ಅಬೌಟ್ ಆಲ್ ದ್ಯಾಟ್. ನಿಮ್ಮ ಪರ್ಪಸ್ಗೆ ನೀವು ಸ್ಟೆಪ್ ಇನ್ ಆಗೋದಕ್ಕೆ ಯೂನಿವರ್ಸ್ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು, ಮತ್ತು ನೀವು ಹೋಗ್ತಾ ಇರೋದು ಮುಂದೆ, ನೀವು ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಇರೋದು ನಿಮ್ಮ ರಿಯಲಿಸ್ಟಿಕ್ ಸೋಲ್ ಪರ್ಪಸ್ ಫಿಲ್ ಆಗಿರುವಂಥ ನಿಮ್ಮ ಡಬಲ್ ಮಿಷನನ್ನು ಫುಲ್ಫಿಲ್ ಮಾಡುವಂಥ ಒಂದು ಸ್ಟೇಜಿಗೆ. ಗ್ರೂಪ್ ನಂಬರ್ 2, ಆಲ್ರೈಟ್. ಸೊ ಐ ಆಮ್ ಸ್ಟೆಪ್ಪಿಂಗ್ ಇನ್ ಟು ಮೈ ಪವರ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ದಟ್ ಈಸ್ ವಾಟ್ ನಿಮ್ಮ ಇಂಪಾರ್ಟೆಂಟ್ ಮೆಸೇಜು. ಐ ನೋ ಹೂ ಐ ಆ್ಯಮ್ ಆ್ಯಂಡ್ ಐ ಆಮ್ ಸ್ಟೆಪ್ಪಿಂಗ್ ಇನ್ ಟು ಮೈ ಪವರ್. ನಾನು ಯಾರು ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ನನ್ನ ಪವರ್ನ ನಾನು ಐ ಆಮ್ ಓನಿಂಗ್ ಆ ಪವರ್ನ, ನನ್ನ ಪವರ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ನಿಮ್ಮ ಅಫರ್ಮೇಷನ್ಸು, ನಿಮ್ಮ ಮೆಸೇಜಸ್ಸು ಇವತ್ತಿನ ರೀಡಿಂಗಲ್ಲಿ. ಆಲ್ರೈಟ್, ಗ್ರೂಪ್ ನಂಬರ್ 2 ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ ನಿಮ್ಮ ಅಫರ್ಮೇಷನ್ಸ್ನ.
ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಹಾಕಿರ್ತೀನಿ, ಅಲ್ಲೋಗಿ ಫಾಲೋ ಮಾಡಿ. ದಟ್ ಈಸ್ ಮೋರ್ ಪರ್ಸ್ನಲ್, ಯಾಕೆಂದರೆ ಅಲ್ಲಿ ನನ್ನ ಪರ್ಸ್ನಲ್ ಪ್ರಾಕ್ಟೀಸಸ್ನು ಶೇರ್ ಮಾಡ್ತೀನಿ. ಆ್ಯಂಡ್ ರೆಗ್ಯುಲರ್ ಆಗಿ ಎನರ್ಜಿ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ, ಕ್ವಿಕ್ ರೀಡಿಂಗ್ಸ್ ಎಲ್ಲ ಮಾಡ್ತೀವಿ, ಲಾಡ್ ಆಫ್ ಥಿಂಗ್ಸ್ ಇನ್ಸ್ಟಾಗ್ರಾಮಲ್ಲಿ. ಸೊ ಗೋ ಫಾಲೋ ದೇರ್. ಆಲ್ರೈಟ್, ಸೊ ಟೇಕ್ ಕೇರ್. ಸೊ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಆಯ್ತು, ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇರಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು ಸೋ ಮಚ್. ಬಾಯ್.